ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮುಂದುವರೆದ ರಾಷ್ಟ್ರೀಯ ಗೀತೆಯ ವಿವಾದ. ನಮ್ಮ ವಂದೇ ಮಾತರಂ, ನಿಮ್ಮ ವಂದೇ ಮಾತರಂ ಹೀಗಾಗ್ಬಿಡ್ತಾ ಪರಿಸ್ಥಿತಿ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಪ್ರಸಂಗ, ಸೋನಿಯಾ ಗಾಂಧಿ ಅವರು ಈ ವಂದೇ ಮಾತರಂ ಹಾಡನ್ನ ನಿಲ್ಲಿಸುವಂತೆ ಸೂಚಿಸಿದ್ರು ಅನ್ನೋ ಒಂದು ಭಾಗ, ಕಾಂಗ್ರೆಸ್ ಕಡೆಯಿಂದ ಇಲ್ಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕುರ್ಚಿ ಕೊಡಿ ಅಂತ ಹೇಳಿದ್ರು ಮತ್ತೊಂದು ಭಾಗ. ಅವತ್ತೇನೆ ಬಹುತೇಕ ಮಾಧ್ಯಮಗಳಲ್ಲಿ, ರಾಷ್ಟ್ರೀಯ ಮಟ್ಟದ್ದು ಒಳಗೊಂಡಂತೆ ಬಹುತೇಕ ಮಾಧ್ಯಮಗಳಲ್ಲಿ ಈ ವಂದೇ ಮಾತರಂ ಗೀತೆಗೆ ಆಗ್ತಾ ಇರತಕ್ಕಂತ ಕಾಂಗ್ರೆಸ್ನಿಂದ ಅಪಮಾನ ಅನ್ನೋ ವಿಚಾರ ಚರ್ಚೆ ಆಗೋಯ್ತು. ಆದ್ರೆ ಕಾಂಗ್ರೆಸ್ ಕಡೆಯಿಂದ ಸ್ಪಷ್ಟೀಕರಣ ಬಂದಿತ್ತು, ಒಂದು ಕ್ಲಾರಿಟಿ ಕೊಡೋ ಪ್ರಯತ್ನ ಕಾಂಗ್ರೆಸ್ನಿಂದನೂ ಆಗಿತ್ತು. ಸೋನಿಯಾ ಗಾಂಧಿ ಅವರು ಕುರ್ಚಿ ಕೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಇತ್ಯಾದಿ ಇತ್ಯಾದಿ. ಹಾಗಾಗಿ ಬೇರೆ ವಿಚಾರಗಳು ಕೂಡ ಚರ್ಚೆಗೆ ಯೋಗ್ಯವಾಗಿದ್ದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ಸೋನಿಯಾ ಗಾಂಧಿ ಅವರು ಕೇಳಿದ ಕುರ್ಚಿಯೆಲ್ಲ ಬದಲಾಗಿ ಹಾಡನ್ನೇ ನಿಲ್ಲಿಸುವಂತೆ ಸೂಚಿಸಿದ್ರು ಅನ್ನೋದಕ್ಕೆ ಸಾಕ್ಷಿ ಅನ್ನುವಂತೆ CWC ಒಂದು ನಿರ್ಣಯವನ್ನ ಕೈಗೊಂಡಿದೆ. ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ನಡೆಯಿತು, ಅದರಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಏನಂತ, ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ನಿರ್ಣಯವನ್ನ ಅಂಗೀಕಾರ ಮಾಡಿ ಕ್ಯಾಬಿನೆಟ್ನಲ್ಲೂ ಕೂಡ ಅದನ್ನ, ಕ್ಷಮೆಯಲ್ಲಿ ಸೆಷನ್ಗಳಲ್ಲೂ ಕೂಡ ಅದನ್ನ ಚರ್ಚೆಗೆ ಒಳಪಡಿಸಿ ಸುದೀರ್ಘವಾಗಿ ಸಂಪೂರ್ಣವಾಗಿ 6 ಸ್ಟ್ಯಾನ್ಸಾಗಳನ್ನ, 6 ಚರಣಗಳನ್ನ ವಂದೇ ಮಾತರಂದು ಹಾಡಬೇಕು ಅನ್ನೋದನ್ನ ಕಾನೂನಾತ್ಮಕವಾಗಿ ಕಡ್ಡಾಯಗೊಳಿಸಲಾಯಿತು. ಇದರ ವಿರುದ್ಧವಾಗಿ CWCಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಏನಂತ, 1936-37ರಲ್ಲಿ ಕಾಂಗ್ರೆಸ್ ಏನ್ ನಿರ್ಣಯವನ್ನ ಕೈಗೊಂಡಿತ್ತು, ಕೇವಲ 2 ಚರಣವನ್ನ ಹಾಡೋದು, ಇನ್ನು ಮುಂದೆ ಕೂಡ ಹಿಂದಿದ್ದಂತೆ ನಾವು ಹಾಡೋದು ಇದನ್ನೇ. ಕೇಂದ್ರ ಸರ್ಕಾರ ಏನಾದ್ರೂ ಬಿಲ್ ಪಾಸ್ ಮಾಡ್ಕೊಳ್ಳಿ, ಏನಾದ್ರೂ ಕಾನೂನನ್ನ ತರಲಿ, ಕಾಂಗ್ರೆಸ್ 1937ರ ನಿರ್ಣಯವನ್ನೇ ಮುಂದುವರಿಸುತ್ತೆ ಅಂತ ಹೇಳಿ ಅಲ್ಲಿಗೆ ಮತ್ತೊಮ್ಮೆ ವಂದೇ ಮಾತರಂ ಅನ್ನೋ ರಾಷ್ಟ್ರೀಯ ಗೀತೆಯ ಸುತ್ತ ವಿವಾದ ಹುಟ್ಟುಕೊಳ್ಳೋಕೆ ಪ್ರಾರಂಭವಾಯಿತು. ಬಿಜೆಪಿಗರ ಆರೋಪ, ಕಾಂಗ್ರೆಸ್ನ ಪ್ರತ್ಯಾರೋಪ ಇತ್ಯಾದಿ ಇತ್ಯಾದಿ. ರಾಷ್ಟ್ರೀಯ ಗೀತೆಯ ಸ್ಥಾನಮಾನ 1950ರಲ್ಲೇ ಸಿಕ್ಕ ಮೇಲೂ ಕೂಡ 2026ರಲ್ಲೂ ಈ ಗೀತೆಗೆ ಸಲ್ಲಬೇಕಾದ ಗೌರವದ ವಿಚಾರದಲ್ಲಿ ಈ ರೀತಿ ರಾಜಕೀಯ ಚರ್ಚೆಗಳ ಅವಶ್ಯಕತೆ ಇದೆಯಾ? ಈ ಚರ್ಚೆಯ ಹಿಂದಿರೋದು ಕೇವಲ ಓಲೈಕೆ, ಮತ ಬ್ಯಾಂಕ್, ಇದಿಷ್ಟೇನಾ ಉದ್ದೇಶ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಾವು ಆಡೋದು 2ನೇ ಸ್ಟ್ಯಾನ್ಸ. ನಮ್ಮ ಜೈಲಿಗೆ ಹಾಕ್ತಾರ, ಫಾಸಿಗೆ ಹಾಕ್ತಾರ, ಹಾಕಿ ನಾವು ತಯಾರಿದ್ದೀವಿ. ಇದು ಈಗ ಕೇವಲ BK ಹರಿಪ್ರಸಾದ್ ಅವರ ವೈಯಕ್ತಿಕ ಹೇಳಿಕೆಯಾಗಿ ಉಳಿದಿಲ್ಲ. ಪೂರ್ಣ ವಂದೇ ಮಾತರಂ ಗೀತೆ ಹಾಡದೆ ಗೀತೆಯ 2 ಚರಣ ಮಾತ್ರ ಹಾಡಲು CWC ಸಭೆಯಲ್ಲಿ ಕೈ ನಾಯಕರು ನಿರ್ಧಾರ ಕೈಗೊಂಡಿದ್ದಾರೆ. 1937ರ ನಿರ್ಣಯಕ್ಕೆ ಕಾಂಗ್ರೆಸ್ ಈಗಲೂ ಬದ್ಧ. ಈ ವಿಚಾರದಲ್ಲಿ ನಮ್ಮ ನಿಲುವು ಬದಲಾಗಲ್ಲ ಅಂತ ನಿರ್ಣಯ ಕೈಗೊಂಡಿದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ಕಾಯ್ದೆ 2026 ಜಾರಿಗೆ ತರುವ ಮೂಲಕ ವಂದೇ ಮಾತರಂ ಪೂರ್ಣ ಗೀತೆಗೆ ಗೌರವ ಕಡ್ಡಾಯ ಮಾಡಿದ ನಂತರ ಈ ಬೆಳವಣಿಗೆ ಸಹಜವಾಗಿಯೇ ವಿವಾದಕ್ಕೆ ಆಸ್ಪದ ಮಾಡಿಕೊಟ್ಟಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ನಿರ್ಧಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದೆ. कांग्रेस का ये निर्णय केवल और केवल इनकी घोर तुष्टीकरण की नीति की पुष्टि करता है. 2 ಪ್ಯಾರಾಗಳನ್ನ ಮಾತ್ರ ನಾವು ಹೇಳ್ತೀವಿ ಅನ್ನುವಂತ ಒಂದು ಉದ್ದಟತನದ ಮಾತನ್ನ ಅವ್ರು ಹೇಳಿದ್ದಾರೆ. ಒಂದೇ ಮಾತ್ರಮನ್ನ ಕಾನೂನುಬದ್ಧವಾಗಿ ಅದನ್ನೆಲ್ಲರೂ ಹಾಡಲೇಬೇಕನ್ನುವಂತ ಸಂದರ್ಭದಲ್ಲಿ ಅದಕ್ಕೆ ಅವರು ವಿರೋಧ ಮಾಡಿರುವಂತಹ ಕಾಂಗ್ರೆಸ್ಸಿನ ನಾಯಕರಿಗೆ ನಾವು ಧಿಕ್ಕಾರವನ್ನು ಹೇಳ್ತೀವಿ. ಭಾರತದ ಕಾನೂನಿಗೆ ಅವರು ಗೌರವವನ್ನು ಕೊಡದೇ ಇದ್ರೆ ದೇಶ ಬಿಟ್ಟು ಮತ್ತೆ ವಾಪಸ್ ಹೋಗ್ಬೇಕಾಗಿರುವಂತ ಸಮಯ ಬಂದೇ ಬರ್ತದೆ. ಅಷ್ಟೊಂದು ದೇಶಭಕ್ತರಾಗಿದ್ರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡಕ್ ಹೇಳಿ. ರಾಜಕೀಯ ಏನೇ ಇರಲಿ, ವಂದೇ ಮಾತರಂನಂತಹ ರಾಷ್ಟ್ರ ಸರ್ವೋಪರಿ ಎಂಬ ಭಾವ ಜಾಗೃತಿಗೊಳಿಸೋ ಗೀತೆ ಬಗ್ಗೆ ಅದರ ರಚನೆಯಾಗಿ ಶತವರ್ಷಗಳ ನಂತರವೂ ವಿವಾದ ಆಗಲೇಬೇಕೆ? ಪೂರ್ಣ ಗೀತೆಗೆ ಗೌರವ ಕೊಡೋಕೆ ಭಾರತೀಯರಾದ ನಮ್ಮಲ್ಲಿ ಯಾರಿಗಾದ್ರೂ ಯಾಕೆ ಆಕ್ಷೇಪ ಇರಬೇಕು? ಭಾರತದ ರಾಷ್ಟ್ರೀಯ ಗೀತೆ ಗೌರವದ ವಿಚಾರದಲ್ಲೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇರಬೇಕಾ? ಬನ್ನಿ ಚರ್ಚೆ ಮಾಡೋಣ. ರಘುದೊಡ್ಡೇರಿಯವರೇ,
1937 ಇನ್ನೂ ಭಾರತಕ್ಕೆ ಸ್ವತಂತ್ರ ಬಂದಿರಲಿಲ್ಲ, ಅಧಿಕೃತವಾಗಿ ಚುನಾಯಿತ ಸರ್ಕಾರ ಇರಲಿಲ್ಲ. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಖಂಡ ಭಾರತ ಅನ್ನೋದು ಬಹಳ ಮಹತ್ವಪೂರ್ಣವಾಗಿತ್ತು. ಜಿನ್ನಾ ಅವರ ಒಬ್ಜೆಕ್ಷನ್, ಮುಸ್ಲಿಂ ಲೀಗ್ನ ಒಬ್ಜೆಕ್ಷನ್ ಅನ್ನ ಸೀರಿಯಸ್ ಆಗಿ ಪರಿಗಣಿಸುವ ಅವಶ್ಯಕತೆ ಅಂದಿನ ನಾಯಕರಿಗಿತ್ತು. ಹೀಗಾಗಿ ನಿರ್ಣಯವನ್ನ ಕೈಗೊಳ್ಳಲಾಗತ್ತೆ, ಪೂರ್ಣ ಗೀತೆಯನ್ನು ಹಾಡೋದು ಬೇಡ, 2 ಚರಣವನ್ನ ಮಾತ್ರ ರಿಟೈನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಈಗ ಪರಿಸ್ಥಿತಿ ಬದಲಾಗಿದೆ, ಚುನಾಯಿತ ಸರ್ಕಾರ ಇದೆ, ಜೊತೆಗೆ ಮುಸ್ಲಿಂ ಲೀಗು, ಜಿನ್ನಾ ಇವರ ಮಾನ್ಯತೆ ಭಾರತದಲ್ಲಂತೂ ಶೂನ್ಯ ಆಗಿ ಹೋಗಿದೆ. ಕಾಂಗ್ರೆಸ್ಗೆ ಈಗ ಯಾವ ಒತ್ತಡ ಇದೆ ಸರ್ ಟು ಚೂಸ್ ಓನ್ಲಿ 2 ಸ್ಟ್ಯಾನ್ಸಾಸ್? ಯಾರು ಒತ್ತಡ ಹಾಕ್ತಿದ್ದಾರೆ ನಿಮಗೆ? ಇನ್ನುಳಿದ 4ಗಳನ್ನ ನೀವು ಹಾಡಬೇಡಿ, ನಮಗ್ ದ್ರೋಹ ಆಗತ್ತೆ, ಇದು ನಮ್ಮ ಮನಸ್ಸಿಗೆ ಖೇದ ಆಗತ್ತೆ, ಯಾರು ನಿಮಗೆ ಹೇಳ್ಕೊಂಡಿದ್ದಾರೆ, ಯಾರು ನಿಮಗೆ ಕೇಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಸಿಡಬ್ಲ್ಯೂಸಿಯಲ್ಲಿ ಇಂಥ ನಿರ್ಣಯ? ಮೊದಲನೇದಾಗಿ ಸ್ಮಿತಾ, ಇದು ಕಾಂಗ್ರೆಸ್ ಒಂದು ಏನು ಇದನ್ನ ಇಡೀ ದೇಶಕ್ಕೆ ಮೊದಲನೇದಾಗಿ ರಾಷ್ಟ್ರೀಯ ಗೀತೆ, ನ್ಯಾಷನಲ್ ಆಂಥಮ್ ಅಲ್ಲ, ರಾಷ್ಟ್ರೀಯ ಗೀತೆಯನ್ನ ಕೊಟ್ಟಿದ್ದು ಅಂತೇಳಿ ಇಡೀ ಪ್ರಪಂಚದಾದ್ಯಂತ ಬಿಜೆಪಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಕಂಗ್ರಾಚುಲೇಷನ್ ಹೇಳ್ಬೇಕು. ಯಾಕೆಂತಂದ್ರೆ ಫಸ್ಟ್ ಟೈಮ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಮಾಡಿದ ಒಂದು ಸಾಧನೆಯನ್ನ ನಮ್ಮ ಸಾಧನೆ ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದ ಜನತೆ ಗೊತ್ತಾಗಿದೆ, ಒಂದೇ ಮಾತರಮ್ಮನ್ನ ಇಡೀ ದೇಶಾದ್ಯಂತ ನಾವು ಹೇಳಿದ್ದು ಕಾಂಗ್ರೆಸ್ ಫಸ್ಟ್ ಅಂತ ಹೇಳಿ. ಆಮೇಲೆ 2ನೇ ಪ್ರಶ್ನೆ ನಾನು ಕೇಳ್ತೇನೆ, ಮೊಹಮ್ಮದ್ ಅಲಿ ಜಿನ್ನಾ 1937 ನಲ್ಲಿ ಅಪೋಸ್ ಮಾಡಿದ್ರು ಅಂತ ಯಾರು ಹೇಳಿದ್ದು ನಿಮಗೆ? ಡೂ ಯು ಹ್ಯಾವ್ ಎವಿಡೆನ್ಸ್? We have evidence, we have documents. ದೇಶ ಜನಕ್ಕೆ ನಿಮಗೆ ಗೊತ್ತಿದೆ ಇರಬಹುದು, ದೇಶ ಜನಕ್ಕೆ. ಕಂಟಿನ್ಯೂ. 1937 ನಲ್ಲಿ ಅದು ಆಗಿದ್ದು ಬರ್ದಿದೆ ಎಷ್ಟರಲ್ಲಿ? 1875 ಆಗಿದ್ದು 1896 ಮೊದಲನೇ ಬಾರಿಗೆ ಕಾಂಗ್ರೆಸ್ನ ಅಧಿವೇಶನದಲ್ಲಿ, ಕೋಲ್ಕತ್ತಾದಲ್ಲಿ ನಡೆದ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತರಂ ಗೀತೆಯನ್ನ ರವೀಂದ್ರನಾಥ್ ಠಾಗೋರ್ ಅವರೇ ಆಡಿದ್ರು. ಅಂದ್ರೆ ಬೆಂಗಾಳ ಡಿವಿಷನ್ ಆದಾಗ, ಅಂದ್ರೆ ಭಾರತಕ್ಕೆ ಒಂದು ಒಗ್ಗಟ್ಟನ್ನು ತರುವ, ಇಡೀ ಭಾರತನ ಅಖಂಡ ಭಾರತ ಎನ್ನುವ ಪರಿಕಲ್ಪನೆಯಲ್ಲಿ ತಂದಂತ ಒಗ್ಗಟ್ಟನ್ನ ತಂದಿದೆ ಇದೇ ಒಂದೇ ಮಾತರಂ ಗೀತೆ. ಅದು ಕಾಂಗ್ರೆಸ್ನ ಗೀತೆ. ರವೀಂದ್ರನಾಥ್ ಠಾಗೋರ್ ಅವರು ಬರೆದ್ರು ಕೂಡ ಅದೊಂದು ಕಾಂಗ್ರೆಸ್ನ ಗೀತೆ. ಯಾಕೆ ಅಂತಂದ್ರೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದಿದೆ ನಾವು. ಈಗ ನಾವೊಂದು ಚರ್ಚೆ ನಡೀತಾ ಇದೆ, ಏನು ದೇಶಭಕ್ತರು, ನಕಲಿ ದೇಶಭಕ್ತರು. ಆಕ್ಚುಲಿ ದೇಶಭಕ್ತರು ಯಾರು? ನಾವು. ನಕಲಿ ದೇಶಭಕ್ತರು ಬಿಜೆಪಿ. ಯಾಕೆ ಅಂತಂದ್ರೆ ಅವ್ರು ದೇಶಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಇವರು 1937 ಇಲ್ಲಿವರೆಗೆ ಎಷ್ಟು? ಸರಿಸುಮಾರು 90 ವರ್ಷ ಆಗಿದೆ. 1950 ಇದು ಅಫಿಷಿಯಲ್ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ಕ್ಲೂಡ್ ಆಯ್ತು. ಓಕೆ, ಆದ್ರೂ ಕೂಡ ಇಲ್ಲಿವರೆಗೂ ಬಿಜೆಪಿ ಕಡಲೆ ಬೀಜ ತಿಂತಾಯ್ತಾ? ಬಿಜೆಪಿ ಯಾಕೆ ಇಷ್ಟು ಬಾಯಿ ಮುಚ್ಕೊಂಡು ಕೂತಿದ್ರು? ಕಳೆದ 12 ವರ್ಷದಿಂದ ಇದೇ ನರೇಂದ್ರ ಮೋದಿ ಅವರು ಅಧಿಕಾರದಲ್ಲಿದ್ರು ಕೂಡ ಯಾಕೆ ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅವರಿಗೆ, ಆಮೇಲೆ ಮಾತಾಡಿ ಪ್ಲೀಸ್, ಯಾಕೆ ಮಾಡಲಿಲ್ಲ ಅಂದ್ರೆ ಅವರು ಯಾವಾಗ ಬಿಜೆಪಿ ಅಧಪತನಕ್ಕೆ ಹೋಗುತ್ತೆ, ಬಿಜೆಪಿಯನ್ನು ಯಾವಾಗ ದೇಶದ ಜನ ತಿರಸ್ಕಾರ ಮಾಡ್ತಾರೆ, ಅವಾಗ ಈ ವಿಚಾರವನ್ನು ಹೊರಗಡೆ ತರ್ತಾರೆ. ತಾಕತ್ತಿದ್ರೆ ಬಿಜೆಪಿ ಪ್ರಶ್ನೆ ಮಾಡ್ತೀನಿ. ಇದೇ ನಿಮ್ಗೆ ಇನ್ನೂ 1 ನಿಮಿಷ ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸರ್. 2 ನಿಮಿಷ ಕೇಳಿಸ್ಕೊಂಡ್ವಿ. ನನ್ನ ಪ್ರಶ್ನೆ ಏನಾಗಿತ್ತು, ಬಿಜೆಪಿ ಸಹವಾಸಕ್ಕೆ ನಾವು ಇನ್ನೂ ಹೋಗೇ ಇಲ್ಲ ಸರ್. ನಾನ್ ಕೇಳ್ತಾ ಇರೋದು ಸಿಡಬ್ಲ್ಯೂಸಿ ಅಲ್ಲಿ ತೆಗೆದುಕೊಂಡ ನಿರ್ಣಯ. ಆಗ ಜಿನ್ನಾ ಇದ್ರು, ಈಗ ಜಿನ್ನಾ ಇಲ್ಲ. ಆಗ ಮುಸ್ಲಿಂ ಲೀಗ್ ಇತ್ತು, ಈಗ ಮುಸ್ಲಿಂ ಲೀಗ್ ಇಲ್ಲ. ಕಾಂಗ್ರೆಸ್ಗೆ ಯಾವ ಒತ್ತಡ ಇದೆ? ಈಗಲೂ ಕೂಡ ನಾವು 1937 ತೆಗೆದುಕೊಂಡ ನಿರ್ಧಾರಕ್ಕೇನೆ ಕಟಿಬದ್ಧರಾಗ್ತೀವಿ ಅಂತ ಹೇಳಿ ತಪ್ಪು ಅಂತ ನಾನು ಹೇಳ್ತಿಲ್ಲ ಸರ್, ನಾನು ಕಾರಣ ಕೇಳ್ತಿದ್ದೀನಿ ಅಷ್ಟೇ. ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ನಾನು. ಅದಕ್ಕಿಂತ ಮೊದಲು ನಾನೇ ಒಂದು ಪ್ರಶ್ನೆ ಕೇಳ್ತೇನೆ. ಈ ಏನು ಬಿಜೆಪಿ ಇದೆ, RSS ಇದೆ, RSS ನ ಕಚೇರಿಯಲ್ಲಿ ಒಂದು ನಿಮಿಷ, ಅದಕ್ಕೂ ಉತ್ತರ ಕೊಡ್ಲಿ ಅವರು. ಇದು RSS ಕಚೇರಿಯಲ್ಲಿ ರಾಷ್ಟ್ರ ಧ್ವಜವನ್ನೇ ಆರಿಸ್ತಾ ಇರ್ತಕ್ಕಂಥ ಬಿಜೆಪಿ ಯಾಕೆ ಇಲ್ಲಿವರೆಗೂ ರಾಷ್ಟ್ರಗೀತೆ ಆಡ್ತಾ ಇಲ್ಲ? ಯಾಕೆ ಒಂದೇ ಮಾತ್ರ ಇಲ್ಲಿವರೆಗೂ ಆಡಿಲ್ಲ? ಈ ಪ್ರಶ್ನೆಯನ್ನ ಬಿಜೆಪಿ ಅವರಿಗೆ ಅಖಂಡ 1937 ಅಖಂಡ ಭಾರತ ಇತ್ತು. ಅಖಂಡ ಭಾರತ ಇದ್ದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು, ನೆಹರು ಅವರು, ಎಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಳಗೊಂಡಂತೆ ಸಿಡಬ್ಲ್ಯೂಸಿ ಕಮಿಟಿನಲ್ಲಿ ತೀರ್ಮಾನ ಆಗಿದ್ದು ಒಂದೇ ಮಾತರಂ ಗೀತೆಯ 2 ಸ್ಟ್ಯಾನ್ಸವನ್ನ ರಾಷ್ಟ್ರೀಯ ಗೀತೆ ಮಾಡ್ಕೊಳ್ಬೇಕು ಅಂತ ಹೇಳಿ ಇದನ್ನ ನಾವು ಕೂಡ ಆಡಕ್ ಶುರು ಮಾಡಿದ್ವಿ. 1937 ಆಡ್ತಾನೆ ಇದೀವಿ ನಾವು, ಇಲ್ಲಿವರೆಗೂ ಆಡ್ತಾ ಇದೀವಿ, ನೆನ್ನೆನೂ ಆಡ್ತಾ ಇದೀವಿ. ಇವಾಗ ಸಡನ್ ಒಂದು ಬಿಲ್ ತಂದ್ಬಿಟ್ಟು ನೀವು ಮಾಡಿ ಅಂತಂದ್ರೆ ಇವರ ಮೂಲ ಉದ್ದೇಶ ಏನು? ಕೇವಲ
ಇವ್ರದ್ದೇನು ಯಾವಾಗ ಬಿಜೆಪಿ ವೈಫಲ್ಯ ಆಗ್ತದೆ ಅಧಪತನಕ್ಕೆ ಹೋಗ್ತದೆ, ಜನ ತಿರಸ್ಕಾರ ಮಾಡ್ತಾರೆ, ಜೆನ್ಸಿ ಇವರಿಗೆ ಮುಖಕ್ಕೆ ಏನು ಚಿಮಾರಿ ಆಗ್ತಾ ಇದ್ದಾರೆ, ಅದನ್ನ ಹೇಗಾದ್ರೂ ಮಾಡಿ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ ಅವರ ವೈಫಲ್ಯಗಳನ್ನ ಮರೆಮಾಚಲು ಇದನ್ನ ತಂದಿದ್ದಾರೆ. ನನ್ನ ಉತ್ತರ ಸಿಗ್ಲಿಲ್ಲ. ನಾನು ಮತ್ತೊಮ್ಮೆ ಇನ್ನೊಂದ್ಸತಿ ಸ್ವಲ್ಪ ಮೌಲ್ಡ್ ಮಾಡಿ ಕೇಳಲಿಕ್ಕಾಗತ್ತ ಪ್ರಯತ್ನ ಮಾಡ್ತೀನಿ. ಸರ್, 1937ರಲ್ಲಿ ಮುಸ್ಲಿಂ ಲೀಗು ಹಾಗೆ ಜಿನ್ನಾ ಅವರ ಒತ್ತಡ ಇತ್ತು. ಆಗ ಮಣಿಲೇಬೇಕು, ಮಣಿಯೋದು ಅನ್ನೋ ದೊಡ್ಡ ಪದ ಆಗ್ಬಿಡುತ್ತೆ ಸರ್. ಅವರ ಭಾವನೆಗಳಿಗೆ ಕೇಳಿಸ್ಕೊಳ್ಳಿ ರಘುದೊಡ್ಡೇರಿ ಅವರೇ, ಕೇಳಿಸ್ಕೊಳ್ಳಿ ರಘುದೊಡ್ಡೇರಿ ಅವರೇ. ಕೈಂಡ್ಲಿ ಕಾಮ್ ಡೌನ್ ಅಂಡ್ ಲಿಸನ್. ನೀವು ಜಿನ್ನಾ ಅವರು ಮುಸ್ಲಿಂ ಲೀಗ್ ನ ಭಾವನೆಗಳಿಗೆ ಬೆಲೆ ಕೊಟ್ಟು, ಯಾಕಂದ್ರೆ ಅಖಂಡ ಭಾರತ ಬೇಕಿತ್ತು, ಹಾಗಾಗಿ ಅದನ್ನ ಗೌರವಿಸಿ ಪುರಸ್ಕರಿಸಿ 2 ಸ್ಟ್ಯಾಂಡ್ಸಾ ಮಾಡಿದ್ರಿ. ಅದಾದ್ಮೇಲೆ ಏನಾಯ್ತು? ಜಿನ್ನಾ ಅವರು ಅಖಂಡ ಭಾರತವನ್ನ ಏನ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಮುಸ್ಲಿಂ ಲೀಗ್ ಏನಾಯ್ತು ಅನ್ನೋದು ಗೊತ್ತಿದೆ. 4 ಪಾರಗಳನ್ನ ಕತ್ತರಿಸಿದ ಮೇಲೂ ಕೂಡ ಅಖಂಡ ಭಾರತಕ್ಕೆ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ಯಾರಿಗೋಸ್ಕರ, ಯಾವ ಮರ್ಯಾದೆಗೋಸ್ಕರ CWC ಈ ತರದ ನಿರ್ಣಯ? 1937ರಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತು. ಅಖಂಡ ಭಾರತದ ಪರಿಕಲ್ಪನೆಯಲ್ಲಿ ಅಖಂಡ ಭಾರತದ ಪ್ರತಿಯೊಬ್ಬ ಪ್ರಜೆ, ಧರ್ಮ, ಭಾಷೆ, ಜಾತಿ ಎಲ್ಲವನ್ನ ಬಿಟ್ಟು ಭಾರತ ಎನ್ನುವ ಪರಿಕಲ್ಪನೆಗೆ ಏನು ನಾವು ಅಕ್ಸೆಪ್ಟ್ ಮಾಡಿದ್ವಿ, ಅದೇ ಪರಿಕಲ್ಪನೆಯನ್ನು ಮುಂದುವರಿಸ್ತಾ ಇದ್ದೀವಿ. ಬಿಜೆಪಿಯ ರಾಜಕೀಯ ನಾನು ತುಂಬಾ ನಿಮ್ಗೆ ಪ್ರಶ್ನೆ ಕೇಳಬೇಕು. 10 ಸೆಕೆಂಡ್ ರಿಯಾಕ್ಟ್ ಮಾಡಿ. ರಜಾಕ್ ಅವರ ಪ್ರಶ್ನೆ. ನನ್ನ ರಿಯಾಕ್ಷನ್ ಅಲ್ಲ, ನಾನು ಕಂಪ್ಲೀಟ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ರಘುದೊಡ್ಡೇರಿ ಅವರು ಬಿಟ್ಟಿರ್ತಕ್ಕಂಥ ರೀಲ್ ಏನಿದೆ ಅದನ್ನ ಎಳೆಯಾಗಿ ಬಿಡಿಸಬೇಕು. ಫಸ್ಟ್ ಏನು ಅಂತ ಹೇಳಿದ್ರೆ, 1906 ಅಲ್ಲಿ ಇದೇ ಇವತ್ತಿನ ಬಾಂಗ್ಲಾದೇಶ್ ಬರ್ಸೇಲಿ ಅಂತಕ್ಕಂತಹ ಒಂದು ಹಳ್ಳಿ ಅಂದ್ರೆ ಅಥವಾ ಒಂದು ಸಣ್ಣ ಟೌನ್ ಅಲ್ಲಿ ಆವತ್ತು ಹಿಂದೂಸು ಮತ್ತು ಮುಸಲ್ಮಾನರು ಪ್ರತಿಯೊಬ್ಬರು ಸಹ ಒಂದೇ ಮಾತರಮ್ನ 6 ಸ್ಟ್ಯಾನ್ಸ್ ಆಡಿ ಅವತ್ತು ಪ್ರೊಸೆಷನ್ ಹೋಯಿತು. 1937 ವರೆಗೂ ಯಾವುದೇ ಮುಸಲ್ಮಾನರಿಗೆ ಇದ್ರ ಬಗ್ಗೆ ಆಕ್ಷೇಪಣೆ ಇರಲಿಲ್ಲ. ಎಲ್ಲಾ ಯಾವುದೇ ಕಾರ್ಯಕ್ರಮಗಳಾದಾಗಲೂ ಸಹ ನಾಡ್ಕೊಂಡ್ ಬರ್ತಾ ಇದ್ರು. 1937 ಅಲ್ಲಿ ಆವತ್ತಿನ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿದ್ದಂತಹ ಮೊಹಮ್ಮದ್ ಅಲಿ ಜೋಹರ್ ಅಂತಕ್ಕಂಥವರು ಅವತ್ತು ಮೊದಲ ಬಾರಿಗೆ ಅಬ್ಜೆಕ್ಷನ್ ಹಾಕ್ತಾರೆ. ಯಾರು ಆಡ್ತಾ ಇದ್ರು ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲಪ್ಪ ನಿಲ್ಸಪ್ಪ ನೀನು ಅಂತ ಹೇಳ್ತಾರೆ. ಆವತ್ತು ಅಲ್ಲೇ ಇದ್ದಂತಹ ನೆಹರು ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರುಗಳಿರ್ಬೋದು, ಅವ್ರಿಗೆ ಹೇಳಬೇಕಾಗಿತ್ತು ಏನು ಅಂತ ಹೇಳಿದ್ರೆ, ನಿಮ್ಮ ಮುಸಲ್ಮಾನ ಧರ್ಮದಲ್ಲೂ ಸಹ ಸೂರೆ 31/14, 46/15 ಎರಡರಲ್ಲೂ ಸಹ ಏನ್ ಹೇಳುತ್ತೆ ಅಂದ್ರೆ, ನೇಚರ್ ಮತ್ತು ಪ್ರಕೃತಿನ ಒಪ್ಕೊಳ್ತಕ್ಕಂತಹದ್ದು ಇದೆ. ಅದರಿಂದಾಗಿ ನೀವು ಏನ್ ಹೇಳ್ತಿದ್ದೀರಾ, ಒಂದ್ ನಿಮಿಷ ಅಣ್ಣ, ದಯವಿಟ್ಟು ನಾನು ಮುಗಿಸಿದ ಮೇಲೆ ದಯವಿಟ್ಟು ಮಾತಾಡಿ. ನೀವು ಕರೆಕ್ಟ್ ಮಾಡಿರಂತೆ ಸರ್, ನೀವು ಕರೆಕ್ಟ್ ಮಾಡಿ. ಒಂದ್ ನಿಮಿಷ, ನಾನು ನನ್ನ ಒಪಿನಿಯನ್ ಹೇಳಕ್ಕೆ ನನಗೆ ಅಧಿಕಾರ ಇದೆ. ನಿಮ್ಮ ಒಪಿನಿಯನ್ ನೀವು ನಿಮ್ಮ ಒಂದ್ ನಿಮಿಷ ನೋಡಿ, ಡಿಬೇಟು ಬೇರೆ ಇದು ಸರಿ ಇಲ್ಲ. ಇದು ನೋಡಿ, ಪ್ರತಿ ಸತಿನೂ ಸಹ ಈ ರಜಾಕ್ ಬಂದಾಗ ಎಲ್ಲೆಲ್ಲ ಹೋಗುತ್ತೆ, ಸರಿಯಾಗಿರೋದಿಲ್ಲ. ನಾನು ಹೇಳ್ತೀನಿ, ಈ ಎರಡೂ ವಿಚಾರಗಳನ್ನ ಅವತ್ತು ಮನದಟ್ಟು ಮಾಡಿಕೊಟ್ಟಿದ್ರೆ ಪ್ರಾಬಲಿ ಮೊಹಮ್ಮದ್ ಅಲಿ ಜೋಹರ್ ಅವರು ಒಪ್ಕೊಂಡಿರೋರು, ಮೊಹಮ್ಮದ್ ಅಲಿ ಜಿನ್ನಾನು ಒಪ್ಕೊಂಡಿರೋರು, ಪ್ರತಿಯೊಬ್ಬರು ಒಪ್ಕೊಂಡಿರೋರು. ವಿಚಾರ ಏನಾಯ್ತು ಅವಾಗ ಅಂತ ಹೇಳಿದ್ರೆ, ನಾವು 1937 ಇಂದ 1950 ಮಧ್ಯದಲ್ಲಿದ್ದಂತಹ ಕಾಂಗ್ರೆಸ್ ಪಾರ್ಟಿ ಏನಿತ್ತು, 1950 ನಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿನಲ್ಲೇ ಪ್ಯಾರಾ ವಾಲ್ಯೂಮ್ 12 24th January 1950 ನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, 6 ಸ್ಟ್ಯಾನ್ಸಾ ಯಾವುದೇ ರೀತಿ ಅಬ್ಜೆಕ್ಷನಬಲ್ ಅಲ್ಲ. ರಾಜೇಂದ್ರ ಪ್ರಸಾದ್ ಹೇಳಿದ್ದಂತ ಮಾತನ್ನ ನಾನು ರಿಪೀಟ್ ಮಾಡ್ತೀನಿ. ಯಾವುದೂ ಅಬ್ಜೆಕ್ಷನಬಲ್ ಅಲ್ಲ. ಅದನ್ನ ನಾವು ನ್ಯಾಷನಲ್ ಸಾಂಗ್ ಅಂತ ಒಪ್ಕೊಂಡಿದ್ವಿ, ನ್ಯಾಷನಲ್ ಆಂಥಮ್ ಅಂತ ಏನು ಒಪ್ಕೊಂಡಿದ್ವಿ, ಇದನ್ನ ಆಡಿ ಅಂತ ಹೇಳ್ತಾರೆ. ತದನಂತರದಲ್ಲಿ ಏನಂತ ಹೇಳಿದ್ರೆ, 2 ಅಬ್ಸರ್ವೇಷನ್ಸ್ ಕೋರ್ಟ್ ಮಾಡುತ್ತೆ. ಮಡ್ರಾಸ್ ಹೈಕೋರ್ಟ್ 2017 ಜುಲೈಯಲ್ಲಿ ಮಾಡಿದಂತ ಅಬ್ಸರ್ವೇಷನ್ ಅಲ್ಲಿ ಏನ್ ಹೇಳುತ್ತೆ, ಪ್ರತಿ ವಾರ ಮಿನಿಮಮ್ ಒಂದೇ ಮಾತರಮ್ನ 6 ಸ್ಟ್ಯಾನ್ಸ್ ಆಡಿಸಬೇಕು. ಗವರ್ನಮೆಂಟ್ ಆಫೀಸರ್ಸ್ ಮತ್ತು ಇಂಡಸ್ಟ್ರಿಯಲ್ ಫೆಸಿಲಿಟೀಸ್ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸತಿ ಆದ್ರೂ 6 ಸ್ಟ್ಯಾನ್ಸ್ ಆಡಿಸಬೇಕು ಅಂತ. ದ ಸೇಮ್ ಥಿಂಗ್ ವಾಸ್ ಅಪ್ಲಿಫ್ಟೆಡ್ ಬೈ ಹೈಕೋರ್ಟ್ ಆಫ್ ಡೆಲ್ಲಿ ಇನ್ 2022 January. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ 6th February 2026 ಇದನ್ನ ಕಾನೂನಾಗಿ ಮಾಡಿ, ಏನಂದ್ರೆ ಪ್ರತಿಯೊಂದನ್ನು ಸುಮ್ಮನೆ ನೋಡಪ್ಪ, ನಾನು ಮಾತಾಡಲ್ಲ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡೋಣ, ನೀವು ಮಾತಾಡ್ಬೇಕಾದ್ರೆ ನಾನು ಒಂದ್ ನಿಮಿಷ ನೀವು ಕೇಳಿ. 3 ವರ್ಷ ರಾಜಕೀಯ ಮಾಡಕ್ಕಾಗ್ಲಿಲ್ಲ. 3 ವರ್ಷನ 100 ವರ್ಷನ 100 ವರ್ಷ 100 years. ಒಂದ್ ನಿಮ್ಷ ಇರ್ತಾರೆ, RSS 100 years. ಒಂದ್ ನಿಮಿಷ ಇವ್ರಿಗೆಲ್ಲ ಹೇಳಿದ್ರೆ 2022 ಮತ್ತು 2017 ನಲ್ಲಿ ಬಂದಂತಹ ಕೋರ್ಟ್ ವರ್ಡಿಕ್ಟ್ಸ್ ಮೇಲೆ 2026 ಕಾನೂನಾಗಿದೆ. ಆಗ ಏನ್ ಹೇಳುತ್ತೆ, ಆಮೇಲೆ ಫ್ಲಾಗ್ ಕೋಡ್, ಪಾಪ ಆಗ್ಲಿಂದ ರಘುದೊಡ್ಡೇರಿ ಅವರು ಮತ್ತು ಕಾಂಗ್ರೆಸ್ನ ತುಂಬಾ ಜನ ನಾಯಕರು ಮಾತಾಡ್ತಾರೆ. 2002 ಬಂದಂತಹ ಫ್ಲಾಗ್ ಕೋಡ್ ಏನಿದೆ ಮ್ಯಾಂಡೇಟ್ ಮಾಡಿದೆ,
ನಾವು ಪ್ರತಿಯೊಬ್ಬರು ಸಹ ಯಾವ ರೀತಿ ಫ್ಲಾಗ್ ಹಾಯಿಸ್ಟ್ ಮಾಡಬೇಕು, ಯಾವ ರೀತಿ ಗೌರವಿಸಬೇಕು ಅಂತ ಹೇಳಿ ಸರಿ. ನಾವು ಸಹ ಅದಕ್ಕೆ ಪ್ರತಿಯೊಬ್ಬರು ಸಹ ಕಟ್ಟುಬದ್ಧರಾಗಿದೆ. ಅದಕ್ಕಿಂತ ಹಿಂದೆ ಏನಿತ್ತು, ಫ್ಲಾಗ್ ಕೋಡ್ ಇರಲಿಲ್ಲ. ಫ್ಲಾಗ್ ಕೋಡ್ ಇಲ್ಲದೆ ಇದ್ದಾಗ ನನ್ನ ಆಪ್ಷನ್ ಆಗಿತ್ತು. ಅದು ಯಾರ್ಯಾರ ಆಪ್ಷನ್ ಆಗಿತ್ತು ಅವ್ರ ಇಂಡಿವಿಜುವಲ್ ವಿಚಾರ. ಒಂದೇ ಮಾತ್ರ ವಿಚಾರ. ಆರು ಜನ ಮುಗಿಸ್ತೀನಿ. 4ನೇ ಸ್ಟ್ಯಾನ್ಸಾ 5ನೇ ಸ್ಟ್ಯಾನ್ಸಾದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮಾತೆ ಅಂದ್ರೆ ಒಂದು ಮಾತೆ, ನಾವು ಯಾವ ಪ್ರಕೃತಿಯನ್ನು ಒಪ್ಕೊಳ್ತಾ ಇದ್ದೇವೆ ಆ ಮಾತೆಗೆ ನಾವು ಶರಣಾಗಬೇಕು ಅಂದ್ರೆ ನಾವೆಲ್ಲವನ್ನು ಒಪ್ಕೊಳ್ತೇವೆ, ಇನ್ನನ್ನು ಒಪ್ಕೊಳ್ತಾ ಇದ್ದೇವೆ. ಅದರಲ್ಲಿ ಲಕ್ಷ್ಮೀ ದೇವಿ ಮತ್ತು ಲಕ್ಷ್ಮೀ ದುರ್ಗೆ ಮತ್ತು ಸರಸ್ವತಿ ನೀನೇ ಅಮ್ಮ, ಭಾರತ ಮಾತೆ ನೀನೇ ನಮಗ್ ದೇವಿ, ಅದರಿಂದಾಗಿ ನೀನು ರಕ್ಷಣೆ ಮಾಡ್ತಕ್ಕಂತಹ ನನ್ನ ಕರ್ತವ್ಯ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಅದ್ರಲ್ಲಿ ತಪ್ಪೇನಿದೆ? ಯಾರಿಗೆ ಅಬ್ಜೆಕ್ಷನಬಲ್? ಅಬ್ಜೆಕ್ಷನಬಲ್ ಯಾರು ಜಮಾತ್ ಇರ್ತಾರೆ ಅಂತವ್ರು ಮಾತ್ರ. ಸಾಧಾರಣ ಮುಸಲ್ಮಾನರಿಗೆ ಯಾರು ಅಬ್ಜೆಕ್ಷನ್ ಇಲ್ಲ. ಯಾರು ಹೇಳಿದ್ದು? ಹಾಡ್ಲೇಬೇಕು ಅನ್ನೋ ಬಲವಂತ ಮುಸ್ಲಿಂ ಸಮುದಾಯಕ್ಕೋ ಅಥವಾ ಯಾರಿಗೆ ಹಾಡ್ಲಿಕ್ಕೆ ಇಷ್ಟ ಇಲ್ವೋ ಅವರಿಗೆ ಎಲ್ಲಿ ಮಾಡ್ಲಾಗ್ತಾ ಇದೆ? ಇಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಓದ್ಕೊಂಡ್ ಬಂದಿದ್ದೀನಿ ಸರ್. ನಾನು ಹೋಮ್ವರ್ಕ್ ತಪ್ಪಿದ್ರೆ ನೀವು ಕೂಡ ಕರೆಕ್ಟ್ ಮಾಡಿ ಹೇಳ್ಬೋದು. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ಕಾಯ್ದೆ 2026 ಏನ್ ಹೇಳುತ್ತೆ? ರಾಷ್ಟ್ರೀಯ ಗೀತೆ ಅರ್ಥಾತ್ ಒಂದೇ ಮಾತರವನ್ನ ಹಾಡುವಾಗ ಯಾರು ಬಲವಂತವಾಗಿ ಅದನ್ನ ನಿಲ್ಲಿಸಬಾರದು. ಆ ಕಾರ್ಯಕ್ರಮಕ್ಕೆ ತಡೆ ಒಡ್ಡುವ ಪ್ರಯತ್ನ ಮಾಡಬಾರದು. ಯು ಕ್ಯಾನ್ ಜಸ್ಟ್ ಸ್ಟ್ಯಾಂಡ್, ಬಿ ದೇರ್, ಗಿವ್ ರೆಸ್ಪೆಕ್ಟ್ ಅಂಡ್ ವಾಕ್ ಔಟ್. ಇಷ್ಟಿರುವಾಗ ಅಲ್ಲಿ ದುರ್ಗೆನಾದ್ರೂ ಸ್ತುತಿ ಮಾಡ್ಲಿ, ಲಕ್ಷ್ಮೀನಾದ್ರೂ ಸ್ತುತಿ ಮಾಡ್ಲಿ, ಸರಸ್ವತಿನಾದ್ರೂ ಸ್ತುತಿ ಮಾಡ್ಲಿ, ಒಬ್ಬ ಮುಸಲ್ಮಾನನಾದ ರಜಾಕ್ ಅವ್ರಿಗಾಗ್ಲಿ ಅಥವಾ ಬೇರೆ ಯಾವುದೋ ಸಮುದಾಯದ ಮತ್ತೊಬ್ಬರಿಗಾಗ್ಲಿ ಒಬ್ಜೆಕ್ಷನ್ ಯಾಕಿರಬೇಕು? ಕೇವಲ ನಿಂತು ಗೌರವ ಸಲ್ಲಿಸಲಿಕ್ಕೂ ಆಗೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ದ್ವೇಷ ಯಾಕೆ ಅಂತ ಹೇಳಿ ಯಾರಾದ್ರೂ ದ್ವೇಷ ತೋರಿಸಿದಾರ? ಒಂದು ಎಕ್ಸಾಂಪಲ್ ಹೇಳಿ. ಹಂಗಾರೆ ಯು ಆರ್ ನಾಟ್ ಅಬ್ಜೆಕ್ಟಿಂಗ್. ನೋ ಫಸ್ಟ್ ಆನ್ಸರ್ ಟು ಮೈ ಕ್ವೆಶ್ಚನ್. ಯು ಆರ್ ನಾಟ್ ಅಬ್ಜೆಕ್ಟಿಂಗ್. ಆನ್ಸರ್ ಟು ಮೈ ಕ್ವೆಶ್ಚನ್. ದ್ವೇಷ ಯಾಕೆ ಅಂತ ನೀವು ಕೇಳಿದಾಗ, ದ್ವೇಷ ಯಾಕೆ ಅಂತ ನೀವು ಕೇಳಿದಾಗ ಯಾರಾದ್ರೂ ಒಬ್ರು ದ್ವೇಷ ತೋರಿಸಿರೋರ್ನ ನೀವು ಪಾಯಿಂಟ್ ಮಾಡಿ ಮಾಡಿಲ್ಲ ಅಲ್ಲ ಸರ್? ಯಾರು ಇದನ್ನ ಅಬ್ಜೆಕ್ಷನ್ ಮಾಡಿಲ್ಲ. ಚಿಕ್ಕ ವಯಸ್ಸಿಂದ ಇದುವರೆಗೂ ನಾವು ಬೆಳೆದಿದೀವಿ. ಹಿಂದೂ ಶಾಲೆಗಳಲ್ಲಿ ಓದಿ, ಕ್ರೈಸ್ತ ಶಾಲೆಗಳಲ್ಲಿ ಓದಿ ನಾವು ದೊಡ್ಡವರಾಗಿದ್ದೀವಿ. ಪ್ರತಿಯೊಂದು ಎಕ್ಸಾಮಿನೇಷನ್ ಹತ್ರ ಬರುವಾಗ ಸ್ಕೂಲಲ್ಲಿ ಬಹಿರಂಗವಾಗಿ ಸರಸ್ವತಿ ಪೂಜೆ ಅಂತ ಆಯೋಜಿಸ್ತಾರೆ. ಅಲ್ಲಿ ಮಾಡುವ ಪ್ರಸಾದವನ್ನ ಎಲ್ರಿಗೂ ಹಂಚ್ತಾರೆ. ನಮ್ಮ ಮುಂದೆ ಬಂದಾಗ ನಾವು ದಯವಿಟ್ಟು ಬೇಡ ಅಂತೀವಿ ಅಷ್ಟೇ. ನೀವು ಮಾಡುವ ಪೂಜೆಯಲ್ಲಿ ನೀವು ಕೈ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಳ್ತೀರಾ, ನಾವು ಕೈ ಕಟ್ಕೊಂಡು ನಿಂತ್ಕೊಳ್ತೀವಿ. ನಮ್ಮ ಧರ್ಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಬರ ಯಾವ ದೇವರಾದ್ರೂ ಆಗಿರ್ಲಿ ಅವರನ್ನ ಗೌರವಿಸಬೇಕು ಅಂತಿದೆ. ನಾವು ಗೌರವಿಸ್ತೀವಿ. ನಂಬಿಕೆ ಇಲ್ಲ, ನಾವು ನಂಬಲ್ಲ. ನಾವು ಯಾವ ತರ ಮುಸಲ್ಮಾನರು ಅಂದ್ರೆ, ಇದೇ ಕೋವಿಡ್ ಬಂದಾಗ ಈ ವ್ಯಾಕ್ಸಿನ್ ತಗೋಬಿಡಿ, ಈ ವ್ಯಾಕ್ಸಿನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ ಪ್ರಾಣ ಹೋಗ್ಬಿಡುತ್ತೆ ಅಂತ ಹೇಳಿ ನಾವು ಆ ವ್ಯಾಕ್ಸಿನ್ ಅಲ್ಲಿ ಏನಿದೆ ಇಂಗ್ರೀಡಿಯೆಂಟ್ಸ್ ನಾವು ಕೇಳಿದ್ವಿ. ಆ ವ್ಯಾಕ್ಸಿನ್ ಅಲ್ಲಿ ಹಂದಿ ಕೊಬ್ಬಿದೆ ಅಂತ ಒಂದು ಕೊಬ್ಬು ಇದೆ ಅಂತ ಗೊತ್ತಾಯ್ತು. ಅದು ಯಾವುದು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ವ್ಯಾಕ್ಸಿನ್ ತಗೊಂಡಿಲ್ಲ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಮಗೆ ಧರ್ಮ ಮುಖ್ಯ. ನನಗೆ ಧರ್ಮ ಮುಖ್ಯ. ನನಗೆ ಅಷ್ಟೇ ಅಲ್ಲ, ನಮಗೆ ಮುಸಲ್ಮಾನರಿಗೆ ಧರ್ಮ ಮುಖ್ಯ. ನಾವು ಯಾವ ಕಾರಣಕ್ಕೂ ಈ ಹಾಡನ್ನ ಹಾಡಲ್ಲ. ಹಾಡಿ ಅಂತ ಯಾವ ಶಿಕ್ಷೆ ಇದೆಯೋ ನಮಗ್ ವಿಧಿಸ್ರಿ. ಇದೇ ರಾಂಗ್ ಇನ್ಫಾರ್ಮೇಶನ್ ಹೋಗೋದ್ ಬೇಡ ಅಂತ ರಜಾಕ್ ಅವರೇ. ಯಾವುದೇ ಕಾರಣಕ್ಕೂ ಈ ಹಾಡನ್ನ ನಾವು ಮುಸಲ್ಮಾನರು ಹಾಡಲ್ಲ. ಹಾಡಿ ಅಂತ ಯಾರು ಹೇಳಿದ್ರು? ರಾಷ್ಟ್ರೀಯ ಹಾಡಿ ಅಂತ ಹೇಳಿದವರು ಯಾರು? ಅವಮಾನಿಸುವುದಿಲ್ಲ. ಥ್ಯಾಂಕ್ ಯು. ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ. ಥ್ಯಾಂಕ್ ಯು ಸೋ ಮಚ್. ಬೇಕು ರಜಾಕ್ ಅವರೇ. ನೀವು ಅದನ್ನ ಅರ್ಥ ಮಾಡಿಸಬೇಕು. ರಜಾಕ್ ಅಂತ ಮುಸಲ್ಮಾನರಿದ್ದಾರೆ ಅಂತ. RSS ನ ಶಾಖೆಗಳಲ್ಲಿ ಹಾಡ್ರಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಚಿತ್ರವನ್ನ RSS ಶಾಖೆಗಳಲ್ಲಿ ಇಟ್ಕೊಂಡು ಇದನ್ನ ಹಾಡ್ರಿ. ಅವರು ರಾಷ್ಟ್ರಪಿತ, ಅವ್ರಿಗೂ ಗೌರವಿಸ್ರಿ. ನೀವು ಒಂದು ಕಡೆ ನಿಮಗ್ ಬೇಕಾದಷ್ಟನ್ನ ನೀವು ತಗೊಬಂದು ಇವಾಗ ಇಲ್ಲಿ ಓಲೈಕೆ,
ತುಷ್ಟೀಕರಣ ಇದೆಲ್ಲ ಮಾತು ಬರ್ತಿದೆ ಅಲ್ವಾ? 13 ವರ್ಷ ಕತ್ತೆ ಕಾಯ್ತಿದ್ರ ಅಮಿತ್ ಶಾ ಅವರು, ಮೋದಿ ಅವರು. ಇವತ್ತು ದೇಶಭಕ್ತಿ ಹುಟ್ಟಿ ಬಂದ್ಬಿಟ್ಟಿದೆ. 12-13 ವರ್ಷ ಆದ್ಮೇಲೆ ಇದನ್ನ ತಗೊಂಡ್ಬಂದು 6 ಸ್ಟ್ಯಾನ್ಸ್ಗಳು ಹಾಡ್ರಿ. ದೇಶಭಕ್ತಿ ದೇಶಕ್ಕೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಅಲ್ಲ ಬೇಕಾಗಿರೋದು. ಇಲ್ಲಿರುವ ಬರ್ತನವನ್ನ ತೆಗಿರಿ, ತಗೋಬರ್ರಿ, ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೀನಿ, ಹೇಡಿಗಳ ತರ ಓಡೋಗಿದ್ದು ಸ್ವಾತಂತ್ರ್ಯದ ಹೋರಾಟವನ್ನ ಇನ್ನೊಂದ್ಸತಿ ನಿಮ್ಮ ಬಾಯಿಂದ ಕೇಳಬೇಕು. ಬಂದೆ ಸರ್, ಈ ಇನ್ಫಾರ್ಮೇಶನ್ ಹೋಗೋದು ಬಹಳ ಇಂಪಾರ್ಟೆಂಟ್ ಇದೆ, ಹಾಗಾಗಿ ವಾಪಸ್ ನಿಮ್ಗೆ ಬರ್ತೀನಿ. ರಜಾಕ್ ಅವರೇ, ಹಾಗಾದ್ರೆ ನಿಮ್ಮನ್ನು ಒಳಗೊಂಡಂತೆ ದೇಶದ ಬಹುತೇಕ ಮುಸಲ್ಮಾನರಿಗೆ, ಎಲ್ರಿಗೂ ಅಂತ ನಾನು ಹೇಳಿಕ್ ಹೋಗಲ್ಲ, ವಂದೇ ಮಾತರಂ ಗೀತೆಯನ್ನ ಹಾಡೋದು ಆಗ ಯಾರಿಗೆ ಒಬ್ಜೆಕ್ಷನ್ ಇದೆ ಅವರು ಕೇವಲ ನಿಂತು ಗೌರವಿಸೋದ್ರಲ್ಲಿ ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ರಘು ದೊಡ್ಡೇರಿ ಅವರೇ, ಮತ್ತೆ ಯಾಕ್ರಿ ಸಿಡಬ್ಲ್ಯೂಸಿಯಲ್ಲಿ ಈ ರೀತಿಯಾಗಿ ನಿರ್ಣಯವನ್ನ ಕೈಗೊಳ್ತೀರಿ? ಯಾರಿಗೆ ಹರ್ಟ್ ಆಗ್ತಾ ಇದೆ, ಯಾರಿಗೆ ಪ್ರಿಕ್ ಆಗ್ತಾ ಇದೆ? ನಿಮ್ ಪಕ್ಕ ಕೂತಿರುವ ಕಟ್ಟರ್ ಮುಸಲ್ಮಾನವಾದಿ ಮುಸ್ಲಿಂ ಮುಖಂಡ ರಜಾಕ್ ಅವರೇ ಹೇಳ್ತಿದ್ದಾರೆ, ವಿ ಡೋಂಟ್ ಹ್ಯಾವ್ ಒಬ್ಜೆಕ್ಷನ್, ವೈ ಇಸ್ ಕಾಂಗ್ರೆಸ್ ಹ್ಯಾವಿಂಗ್ ಪ್ರಾಬ್ಲಮ್ ಅಂತ. ಜಸ್ಟ್ ನೌ ಯು ಡೋಂಟ್ ಹ್ಯಾವ್ ಪ್ರಾಬ್ಲಮ್. ನನ್ನ ಪ್ರಶ್ನೆ ಅದು ನನ್ನ ಪ್ರಶ್ನೆ, ಅದು ನನ್ನ ಪ್ರಶ್ನೆ, ನಾನು ಕೇಳ್ತಿರೋದು. ನನಗೆ ಸುಳ್ಳು ಹೇಳ್ತಿರಲಿ ಸರ್, ಕ್ಲಿಯರ್ ಆಗಿ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾನು ಹೇಳ್ತಿರೋದು ರಜಾಕ್ ಅವರಿಗೆ ಮೀಟಿಂಗ್ ಅಲ್ಲಿ ಹೇಳಿದ್ಯಾ ಇದು ಮುಸಲ್ಮಾನರಿಗೆ ತೊಂದರೆ ಆಗ್ತಿದೆ, ಅದಕ್ಕೋಸ್ಕರ ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳೋ ವ್ಯವಧಾನನೇ ಇಲ್ಲ. ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳೋ ವ್ಯವಧಾನನೇ ಇಲ್ಲ. ನಾನು ಹೇಳಿದ್ದು, ನನ್ನ ಪ್ರಶ್ನೆ ಒಬ್ಜೆಕ್ಟ್ ಮಾಡಿದ್ದಾರೆ, ಲೆಟ್ ಮೀ ಕ್ಲಾರಿಫೈ ಇಟ್. ನಾನು ಹೇಳಿದ್ದು ಮುಸ್ಲಿಂ ಮುಖಂಡರಾದ ರಜಾಕ್ ಅವ್ರಿಗೇನೆ ಗೀತೆಯನ್ನ ಬೇರೆ ಯಾರಾದ್ರೂ ಹಾಡೋದು, ಅದಕ್ಕೆ ರಜಾಕ್ ಅವ್ರು ನಿಂತು ಗೌರವ ತೋರಿಸೋದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳದ ಮೇಲೆ ಕಾಂಗ್ರೆಸ್ ಯಾರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ನಿರ್ಣಯ ಕೈಗೊಂಡಿದೆ. ಪ್ರಶ್ನೆ ಅದನ್ನೇ ನಾನು ಕೇಳಿದ್ದೆ. ಕಾಂಗ್ರೆಸ್ 1937 ಅಲ್ಲಿ ಒಂದು ರೆಸೊಲ್ಯೂಷನ್ ತೆಗೆದುಕೊಂಡಾಗ ಆಗ ಇದ್ದಂತವರು ಒಂದು ನಿಮಿಷವೇ ನೆಹರು ಹಿಂದೂಗಳು ಸುಳ್ಳು ಹೌದು, ಮೊಹಮ್ಮದ್ ಅಲಿ ಜವಾಹರ್ ಅವರು ಅಬ್ಜೆಕ್ಟ್ ಮಾಡಿದ್ದಕ್ಕೆ ಈ ತರ ನಿರ್ಧಾರ ತಗೊಂಡಿದ್ದು. ಮಹಾತ್ಮ ಗಾಂಧಿಯವರು ಹಿಂದೂಗಳು, ಅದೇ ಎಐಸಿಸಿ ಮೀಟಿಂಗ್, ಸಿಡಬ್ಲ್ಯೂಸಿ ಮೀಟಿಂಗ್, ಎಐಸಿಸಿ ಮೀಟಿಂಗ್ ಬರೀ ಸರಿಯಾಗಿ ಏನು ಓದ್ಕೊಂಡ್ ಬರಲ್ಲ, ಬರೀ ಬುರ್ಡೆ ಬಿಡ್ತಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ ಅಲ್ಲ, ಅದು ಎಐಸಿಸಿ ಮೀಟಿಂಗ್. ಒಂದ್ ನಿಮಿಷ ಕಣಪ್ಪ, ವರ್ಕಿಂಗ್ ಕಮಿಟಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಲ್ಲ, ಎಐಸಿಸಿ ಮೀಟಿಂಗ್ ಅಲ್ಲಿ ಮೊಹಮ್ಮದ್ ಅಲಿ ಜವಾಹರ್ ಅವರು ಅಪೋಸ್ ಮಾಡಿದ್ರೆ ಭಾರತ ದೇಶ ಒಂದು ಭಾರತ ದೇಶಕ್ಕೆ ಒಂದು ಒಗ್ಗೂಡಿಸುವ ಒಂದು ಗೀತೆ ಬೇಕಿತ್ತು. ಅದನ್ನ ಕೆಲವು ಮಾಡಿಫೈ ಮಾಡಿ ಹಿಂದೂಗಳೇ ಮೆಜಾರಿಟಿ ಇದ್ದಂತ ಸಿಡಬ್ಲ್ಯೂಸಿ ನಲ್ಲಿ ತೀರ್ಮಾನ ಮಾಡಿದ್ದು. ಈಗಲೂ ಕೂಡ ಮಾನ್ಯ ಏನೋ ಹರಿಪ್ರಸಾದ್ ಅವರು ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಅವರೆಲ್ಲ ಹಿಂದೂಗಳನ್ನೇ. ಹಿಂದೂಗಳು ಯಾವುದೇ ಧರ್ಮದ ಆಧಾರದಲ್ಲಿ ಬಿಜೆಪಿ ಇದು ದೇಶದ ಜನರ ರಘುವರೇ ನೀವೇ ಹೇಳಿದ ಆಧಾರದ ಮೇಲೆ ಇದು ದೇಶದ ಜನರ ನಾಡಿ ಮಿಡಿತಕ್ಕೆ ತಕ್ಕಂತೆ ತೆಗೆದುಕೊಂಡ ನಿರ್ಣಯ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನೀವೇ ಹೇಳಿದ್ರೆ ಅಶೋಕ್ ಗೌಡ ನೀವು ಹೇಳಿದ್ದೀರಿ, ಜನ ಕೇಳಿಸ್ಕೊಂಡಿದ್ದಾರೆ. ರಜಾಕ್ ಅವರು ಈ ಪ್ರಶ್ನೆ ಕೇಳ್ತಾ ಇರ್ತಾರೆ, ಏನಂದ್ರೆ ಇದು ಮುಸಲ್ಮಾನರದ್ದು ಎಲ್ಲಾರ್ದು ಅಂತ. ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ವ್ಯಾಕ್ಸಿನ್ ತಗೊಬೇಕಾದ್ರೆ ಕೇವಲ ಪಾದರಾಯನಪುರ ಬಿಟ್ರೆ ಎಲ್ಲೂ ಗಲಾಟೆನೂ ಆಗಿಲ್ಲ, ಎಲ್ಲೂ ಸಮಸ್ಯೆ ಇರಲಿಲ್ಲ, ಎಲ್ಲರೂ ತಗೊಂಡ್ರು. ಆದ್ರೆ ರಜಾಕೋ ಜಮಾತ್ಸು ಪಾದರಾಯನಪುರ ಇಂಥ ಮೈಂಡ್ ಸೆಟ್ ಮಾತ್ರ. ಮುಸಲ್ಮಾನರು ಭಾರತ ಜೊತೆ ಬಿಜೆಪಿ ಜೊತೆ ಮುಸಲ್ಮಾನರು ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದಾರೆ, ನರೇಂದ್ರ ಮೋದಿ ಜೊತೆ ಇದ್ದಾರೆ. ರಜಾಕ್ ಅಂತವರು ಮಾತ್ರನೇ, ಕೆಲವರು ಮಾತ್ರನೇ ಅವ್ರಿಗೆ ಮೈಂಡ್ ಸೆಟ್ ಬೇಕಾಗಿದೆ. ಕಾಂಗ್ರೆಸ್ ಅವ್ರು ಕೊಡ್ತಾರೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಈಗ ಸೋನಿಯಾ ಗಾಂಧಿಯಿಂದ ನೀವೇನ್ ಬಯಸಕ್ ಸಾಧ್ಯ? ಸೋನಿಯಾ ಗಾಂಧಿ ಅವ್ರೇನು ನಮ್ಮ ರಾಷ್ಟ್ರದವರ? ಅವ್ರೇನೋ ಹಿಂದೆ ಮದುವೆ ಆದ್ರೂ ಬಂದ್ರು, ಆದ್ರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಾಲಿ ರಕ್ತವೇ ಅಲ್ವಾ?
ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂತ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನ್ ನಡೆದವೆ ಅದಕ್ಕೇನೋ ಕುರ್ಚಿ ಹಾಕ್ಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇಲ್ಲಿ ಸತ್ಯಾಸತ್ಯತೆ ಜನ ನೋಡ್ತಾರೆ. ಈಗ ಅಷ್ಟು ಸುಲಭ ಅಲ್ಲ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ. ಅಷ್ಟೊಂದು ದೇಶಭಕ್ತರಾಗಿದ್ರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು. ಈಗ ನಿರ್ಣಯದ ಪ್ರಕಾರ ಅವರೇನೋ CWCL ತಗೊಂಡ್ಬಿಟ್ಟಿದ್ದಾರೆ ಸರಿಯೇ, ಆದ್ರೆ ಸದ್ಯಕ್ಕೆ ನಾವು ಅಬ್ಸರ್ವ್ ಮಾಡಿರೋ ಹಾಗೆ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಕಾಯ್ದೆ 2026 ಏನಿದೆ, ಇದರಲ್ಲಿ ಒಂದೇ ಮಾತರಮನ್ನ ಹಾಡ್ಲಿಕ್ಕೆ ಒಬ್ಜೆಕ್ಟ್ ಮಾಡಿದವರಿಗೆ, ಅಂದ್ರೆ ಅದನ್ನ ತಡೆಯೋ ಪ್ರಯತ್ನ ಮಾಡಿದವರಿಗೆ, ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದವ್ರ ಮೇಲೆ ಕ್ರಮ ಕೈಗೊಳ್ಳಬಹುದು ಅಂತಿದೆ. ಸೋನಿಯಾ ಗಾಂಧಿ ಅವರು ಮಾಡಿದಂತಹ ಆ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ನಲ್ಲಿ ಮಾಡಿದಂತಹ ಪ್ರತಿಕ್ರಿಯೆ ಏನಿತ್ತು ಅದು ಈ ಸೆಕ್ಷನ್ ನ ಅಡಿಯಲ್ಲಿ ಇಲ್ಲೀಗಲ್ ಅಥವಾ ಅಪರಾಧ ಅನ್ನೋ ರೀತಿಯಲ್ಲಿ ಆಗುತ್ತಾ ಅನ್ನೋ ಸಂದೇಹ ಇದೆ. ಅದನ್ನ ವಿಶ್ಲೇಷಣೆ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ತಾವು ಹೇಳಿದಾಗೇನೆ ಇಲ್ಲ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೇರ್ ತಂದ್ಕೊಡಿ ಅಂತ ಹೇಳಿದ್ದು ಹಾಗೆ ಅಂತ ಬಂತು. ತದನಂತರದಲ್ಲಿ ಇಲ್ಲ ಇದು ಅವರು ತೋರಿಸ್ತಿದ್ರು ಇನ್ನೊಂದು ಎದುರುಗಡೆ ಇದ್ದವರಿಗೆ ಅದನ್ನ ನಿಲ್ಸಿ ಹಾಡನ್ನ ಅಂತ ಹೇಳಿದ್ದು ಕೈ ಸನ್ನೆ ಮಾಡಿದ್ದು ಗೊತ್ತಾಯ್ತು. ಆಮೇಲೆ ಪಕ್ಕದಲ್ಲಿ ಇದ್ದಂತವ್ರ ಹತ್ರ ಯಾಕೆ ಇದನ್ನ ಹಾಡಿಸ್ತಿದ್ದೀರಿ ಸಾಕು ಅಂತ ಹೇಳಿದ್ದು ಗೊತ್ತಾಯ್ತು. ಇವೆಲ್ಲವನ್ನು ಸಹ ಸಂಘಟನಾತ್ಮಕವಾಗಿ ನೋಡಿದಾಗ ಅದು ಆ ಒಂದೇ ಮಾತರಂ ಗೀತೆಗೆ ಒಂದು ಅಪಮಾನ ಮಾಡಿದ ಹಾಗೆ. ಆಮೇಲೆ ಒಂದೇ ಹೇಳ್ತೀನಿ, ಒಂದು CWC ಯಲ್ಲಿ ಈಗ ಅವಾಗ AICC ಈಗ CWC ನಿರ್ಣಯ ಪಾಸ್ ಮಾಡ್ಬಿಟ್ರೆ ಈಗ ಬಂದಿರೋಂತ ಕಾನೂನು ಈ ದೇಶಕ್ಕೆ ಲಾ ಆಫ್ ದಿ ಲ್ಯಾಂಡ್ ಕಾನೂನು ಅಮೆಂಡ್ಮೆಂಟ್ ಆಗಿ ಬಂದಿದೆ ಸರ್. ಒಂದು ಡಿಸ್ಕ್ಲೇಮರ್ ಕೇಳ್ಬಿಡ್ತೀನಿ, ನಿಮ್ಮೆಲ್ಲರ ಕೈ ಮುಗಿದ ಟೈಮ್ ವೇಸ್ಟ್ ಮಾಡಬೇಡಿ. ನಾವು ಬಂದಿರೋದು ಡಿಸ್ಕಷನ್ಗೆ 10 ಜನ ನೋಡ್ತಾ ಇರ್ತಾರೆ, ಕೇಳ್ತಿರ್ತಾರೆ. ಅಂತದ್ರಲ್ಲಿ ನೀವು ಕೆಳಗಡೆ ಭಾಷೆಗಳನ್ನ ಉಪಯೋಗಿಸಿ ನೀವು ಮಾತಾಡೋದು ನೋಡಿದ್ರೆ ಪಾರ್ಟಿಗಳು ಹೆಂಗಿದೆ ಅಂತ ಗೊತ್ತಾಗೋಗ್ಬಿಡುತ್ತೆ. ನಾವು ಆ ಪಾರ್ಟಿ ಬಗ್ಗೆನೂ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಐ ಆಮ್ ನಾಟ್ ಇನ್ ದ ಎನಿ ಪಾರ್ಟಿ. ನಿಮಗೆ ಒಂದು ಕಾನೂನು ಹೊಸದಾಗಿ ಬಂದಾಗ ಎಲ್ಲರೂ ಅದಕ್ಕೆ ತಲೆ ಬಗ್ಲೇಬೇಕು, ಹೌದಾ? ರಾಷ್ಟ್ರಗೀತೆನ ದಯವಿಟ್ಟು ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಕರೆಕ್ಟ್ ಮಾಡ್ಕೊಳ್ಳಿ. ಈ ದೇಶದ ಕಾನೂನನ್ನ ವಿರೋಧಿಸುವ ಹಕ್ಕನ್ನು ಕೂಡ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ನಾನು ಹೇಳಲಿಕ್ಕಾದ್ರೂ ಬಿಡ್ರಿ, ತಪ್ಪು ಮಾಹಿತಿ ಹೇಳ್ಬೇಡಿ, ಮುಂದಿನ ಮಾತು ಏನ್ ಹೇಳ್ತೀನಿ ತಪ್ಪು ಮಾಹಿತಿ ಹೇಳ್ಬೇಡಿ. ದೇಶದ ಜನತೆಗೆ If you allow me to buy 5 seconds of time, ರಘು ದೊಡ್ಡೇರಿ ಅವರೇ, ರಾಷ್ಟ್ರೀಯ ಗೌರವ ಅವಮಾನ ತಡೆ ತಿದ್ದುಪಡಿ ಕಾಯ್ದೆ 2026 ಪ್ರಕಾರ ಸೆಕ್ಷನ್ 3ರಲ್ಲಿ ಹೇಳಲಾಗಿರೋದೇನು, ಒಂದೇ ಮಾತರಂ ಹಾಡನ್ನ ಹಾಡ್ತಾ ಇರೋ ಸಂದರ್ಭದಲ್ಲಿ ಯಾರಾದ್ರೂ ಅದನ್ನ ತಡೆದ್ರೆ ಸೋನಿಯಾ ಗಾಂಧಿ ಹಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಹಾಗೆ ಅದನ್ನ ಬಲವಂತವಾಗಿ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರೆ ಸೋನಿಯಾ ಗಾಂಧಿ ಅವರು ಹಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಈ ಆರೋಪಗಳು ಈ ಸೆಕ್ಷನ್ 3ರ ಅಡಿಯಲ್ಲಿ ಫಿಟ್ ಆಗುತ್ತಾ ಅಷ್ಟೇ ನನ್ನ ಪ್ರಶ್ನೆ. ಒಬ್ಬ ವಕೀಲರ ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಉತ್ತರ ಕೊಡಿ. ಕೊಡ್ತಾ ಇದ್ದೀನಿ, ನೀವು ಹೀಗೆ ಬನ್ನಿ ಸರ್, ವಿಷಯ ಸರಿಯಾಗಿ ಹೇಳಿ ಸರ್. ನಮ್ಮ ವೀಕ್ಷಕರಿಗೆ ಉತ್ತರ ಕೊಡಿ, ನಮ್ಮ ವೀಕ್ಷಕರಿಗೆ ಉತ್ತರ ಸತ್ಯವನ್ನು ಮುಚ್ಚಿಡಬೇಡಿ ಸರ್, ಪ್ಲೀಸ್. ಅಲ್ಲಿ ಉತ್ತರ ಕೊಡಿ, ಆಯ್ತು. ಉತ್ತರ ಕೊಡಬೇಡಿ. ರಾಷ್ಟ್ರಗೀತೆಗೆ ಅವಮಾನ ಮಾಡೋದ್ರ ಬಗ್ಗೆನೇ ಒಂದು ಕೇರಳ ಹೈಕೋರ್ಟ್ ಅಲ್ಲಿ ಇತ್ತು. ಅಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ ಅಲ್ಲಿ ರಾಷ್ಟ್ರಗೀತೆ ನಾವು ಹಾಡಲ್ಲ ಅಂತ ಹೇಳಿದ್ರು. ಕೊನೆಗೆ ಅದು ಅಪ್ ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋದ್ರು. ಸ್ವಲ್ಪ ಇರ್ತೀರೇನ್ರಿ, ಯಾಕ್ರಿ ಇಂತ ಇದು ಬುದ್ಧಿ ನಿಮಗೆ? ಎಲ್ಲ ಪಾರ್ಟಿಗಳು ಹಾಗೇನೆ, ನೀವೇನೋ ಅಲ್ಲೇನೋ ನೋಡ್ತಾ ಇರ್ತೀರಿ. ಆಯ್ತು ಸರ್, ಇನ್ 30 ಸೆಕೆಂಡ್ ಕೇರಳ ಹೈಕೋರ್ಟ್ ಅಲ್ಲಿ ಅಂದ್ರು ಕೊನೆಗೆ ಒಂದು ತೀರ್ಮಾನ ಬಂತು, ನೀವು ಹಾಡು ಹಾಡ್ದಿದ್ರು ಪರಲ್ಲ, ಎದ್ದು ನಿಂತು ಗೌರವ ಕೊಡ್ಬೇಕು, ಎದ್ದು ನಿಂತು ಗೌರವ ಕೊಡಬೇಕು. ನೀವು ಬಾಯಿ ಬಿಟ್ಟು ಅದನ್ನ ಹಾಡ್ದೇನೆ ಇದ್ರು ಪ್ರಕಾರ. ಇವತ್ತು ಫಿಲಂಗಳಲ್ಲಿ ಎಂಡ್ ಆದಾಗ ರಾಷ್ಟ್ರಗೀತೆನ ಹಾಕೋದು ಅಂತ ಬಂತು. ಅವತ್ತು ಎಲ್ಲರೂ ಹಾಡಬೇಕು ಅಂತಿಲ್ಲ, ಎದ್ದು ನಿಂತ್ಕೋಬೇಕು. ನೀವು ಅಲ್ಲಿ ಕೆಳಗಡೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡಾಗ ಅದು ಅವಮಾನ ಮಾಡಿದಾಗೆ. ಇಲ್ಲೂ ಸಹ ಈ ಘಟನೆಯನ್ನು ಸಹ ಅವಮಾನ ಮಾಡಿದ ರೀತಿ. ಆದ್ರಿಂದ ಈಗ ಅಮೆಂಡ್ಮೆಂಟ್ ಆಗಿದ್ರಿಂದ ಇವತ್ತೇನೋ ಬರೀ ನೀವು ಸಣ್ಣದಾಗಿ ನೋಡ್ತೀರಿ, ಮುಂದೆ ಇದು ಆಕ್ಟ್ ಬಂದಿರೋದ್ರಿಂದ 100% ಇದಾಗಬೇಕು, ಅಕ್ಯೂಸ್ಡ್ ಅಂತಲೇ ಆಗುತ್ತೆ. ಅಶ್ವಿನ್ ಅವರೇ, ಆಮೇಲೆ ಒಂದೇ ಒಂದು ಹೇಳ್ಬಿಡ್ತೀನಿ, CWC ತೀರ್ಮಾನ ಮಾಡಿದೆ ಬರೀ 2 ಚರಣ ಮಾತ್ರ ಹಾಡ್ತೀವಿ ಅಂತ.
ಆಕ್ಟ್ ಬಂದಿದೆ, ಲಾ ಆಫ್ ದಿ ಲ್ಯಾಂಡಿಂಗ್ ತಲೆ ಬಗ್ಗಿಸ್ತಿ ಅಂದಾಗ ಇವತ್ತು ನಿಮಗೆ ಕರ್ನಾಟಕದಲ್ಲಿ ಇದು ಕನ್ನಡದ ಗೀತೆ ಇದೆ. ಯಾವುದೇ ಫಂಕ್ಷನ್ ಕಡೆ ಅದ್ರ ಮೊದಲು ಎಲ್ಲರೂ ಜಯ ಹೇ ಕನ್ನಡ ಇದ್ರನ್ನ ನಾವು ಹಾಡ್ತೀವಿ, ಪೂರ ಹಾಡ್ತೀವಿ. ಅದರಲ್ಲೂ ಸಹ ಬುದ್ಧ ಬಸವಂದೆಲ್ಲ ಚೇಂಜ್ ಮಾಡಿ ಕೊನೆಗೆ ಅಪ್ರೂವ್ ಆಯ್ತು. ಅಪ್ರೂವ್ ಆದ್ಮೇಲೆ ಇವತ್ತು ನಾವು ಹಾಡಾಡ್ತಿದ್ದೀವಲ್ಲ, ಅದನ್ನ ನಾವು ಗೌರವಿಸ್ತಾ ಇದ್ದೀವಿ. ಹಾಗೇನೆ ಇವತ್ತು ಸಹ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ನಾನೇನು ಪಾರ್ಟಿ ಹೇಳ್ತಿಲ್ಲ, ಗವರ್ಮೆಂಟ್ ಆಫ್ ಇಂಡಿಯಾ ವೆನ್ ಇಟ್ ಹ್ಯಾಸ್ ಕಮ್ ಆಸ್ ಎ ಆಕ್ಟ್ ಅಲ್ಲಿ ಬಂದ ಮೇಲೆ ನೀವು ಆಲೋಚನೆ ಹಾಡಾಡ್ಬೇಕು. ಅದನ್ನ ಹಾಡೋದಿಲ್ಲ, ನಿಂತ್ಕೊಂಡ್ರಿ ಸುಮ್ನೆ ಪರವಾಗಿಲ್ಲ. ಆದ್ರೆ ಹಾಗಾದ್ರೆ ನಾನು ಪುನಃ ಅವ್ರಿಗೆ ರಜಾತ್ ಅವ್ರು ಬೇಜಾರು ಮಾಡ್ಕೋಬಹುದು. ಇಲ್ಲ, ಯಾವುದೇ ಒಂದು ಸಮುದಾಯದ ಸಂಘಟನೆ ಒಂದು ಮುಖಂಡರುಗಳು ನಾವು ತೀರ್ಮಾನ ಮಾಡಿದ್ರೆ ಮುಗಿದೋಯ್ತು. ನೀವು ಯಾರು ಇಲ್ಲ ಸರ್, ಇವಾಗ ರಜಾಕ್ ಅವರೇ ಹೇಳಿದ್ದಾರೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ, ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ. ನಿಮ್ಮಲ್ಲಿ ಜಮಾತೆ ಇಲ್ಲ ಶರೀಯತ್ತು, ನಾವು ನೋಡ್ರಿ ನಾವು ಮುಖಂಡರು ಹಿಂಗ್ ಹೇಳಿದ್ದೀವಿ, ಅದರಿಂದ ಎಲ್ಲರೂ ಅದನ್ನ ಪಾಲಿಸಬೇಕು ಅಂದ್ರೆ ನೀವು ಒಂದು ಇಟ್ ಈಸ್ ಎಗೇನೆಸ್ಟ್ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಅಲ್ಲ ಸರ್, ಇಷ್ಟು ವರ್ಷ ಸೋನಿಯಾ ಗಾಂಧಿ ಆಯ್ತು, ನೀವು ಪ್ರಶ್ನೆ ಮುಂಚೆ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಇನ್ನೊಂದ್ಸತಿ ಹೇಳ್ಬಿಡಿ, ಆಮೇಲೆ ಅಶ್ವಿನ್ ಅವ್ರಿಗೆ ಪ್ರಶ್ನೆ ಕೇಳೋಣ. ಕುಮಾರಸ್ವಾಮಿ ಅವ್ರ ಈಗ ಸೋನಿಯಾ ಗಾಂಧಿಯಿಂದ ನೀವೇನ್ ಬಯಸಕ್ ಸಾಧ್ಯ? ಸೋನಿಯಾ ಗಾಂಧಿ ಅವ್ರೇನು ನಮ್ಮ ರಾಷ್ಟ್ರದವರ? ಅವ್ರೇನೋ ಹಿಂದೆ ಮದುವೆ ಆದ್ರೂ ಬಂದ್ರು, ಆದ್ರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂತ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನ್ ನಡೆದವೆ, ಅದಕ್ಕೆ ನಾವು ಕುರ್ಚಿ ಹಾಕ್ಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ. ಈಗ ಅಷ್ಟು ಸುಲಭ ಅಲ್ಲ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಕ್ ಆಗದೆ. ಈಗ ಸೋನಿಯಾ ಗಾಂಧಿಯಿಂದ ನೀವೇನ್ ಬಯಸಕ್ ಸಾಧ್ಯ? ಸೋನಿಯಾ ಗಾಂಧಿ ಅವ್ರೇನು ನಮ್ಮ ರಾಷ್ಟ್ರದವರ? ಅವ್ರೇನೋ ಹಿಂದೆ ಸೋನಿಯಾ ಗಾಂಧಿ ಅವರು ಮದುವೆ ಆಗಿದ್ದಾಯ್ತು, ಇಲ್ಲಿ ಬಂದಿದ್ದಾಯ್ತು, ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ದಾಯ್ತು, ಸರ್ಕಾರ ಹೇಗ್ ನಡಿಬೇಕು ಅನ್ನೋದ್ರಲ್ಲಿ ಮಹತ್ವವಾದ ನಿರ್ಧಾರಗಳನ್ನ ಕೈಗೊಂಡಿದ್ದಾಯ್ತು, ಪ್ರಧಾನಮಂತ್ರಿ ಪೋಸ್ಟ್ ಅನ್ನ ತ್ಯಾಗ ಮಾಡಿದ್ದಾಯ್ತು. ಇನ್ನೂ ಕೂಡ ಅವ್ರು ಭಾರತದವರಲ್ಲ, ಅವ್ರು ಇಟಲಿಯಿಂದ ಬಂದವರು, ಹಾಗಾಗೇನೆ ಒಂದೇ ಮಾತ್ರಮ್ಗೆ ಅವ್ರು ಗೌರವ ಕೊಡ್ತಿಲ್ಲ. ಈ ವಾದ ಕುಮಾರಸ್ವಾಮಿ ಅವರಂತ, ಅದರಲ್ಲೂ ಕೇಂದ್ರ ಸಚಿವರು, ಇವ್ರಿಗೆ ಒಪ್ಪುವಂತದ್ದ ಅಂತ ಪ್ರಶ್ನೆ ಅಶ್ವಿನ್ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದು ನಿಮಗೆ ಕೇಳ್ತಾ ಇದ್ದೀನಿ. ಅಲ್ಲ, ಈಗ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದ್ರದ್ರಲ್ಲಿ ಏನ್ ತಪ್ಪಿಲ್ಲ. ಅವರು ಒಂದು ಪದ ಹೇಳಿದಾರೆ ನೋಡಿ, ಸತ್ಯಾಸತ್ಯತೆ ಜನರು ಏನು ಅಂತ ಗೊತ್ತಾಗುತ್ತೆ. ಯಾರು ಭಾರತೀಯರಾಗಿ ಯಾರು ಭಾರತದ ಮೇಲೆ ಪ್ರೀತಿ ಇರುತ್ತೆ, ಒಂದೇ ಮಾತರಂ ಅನ್ನೋದೇನು ಒಂದು ಭಾರತ ಮಾತೆಗೆ ಒಂದು ಗೌರವ ಸಲ್ಲಿಸುವಂತದ್ದು. ನೀವು ಅದನ್ನ ನಾವಿಲ್ಲಿ ಕೂತ್ಕೊಂಡು ನಾವು ಅದು ಸರಿ ಇಲ್ಲ ತಪ್ಪು ಅನ್ನೋದಿದೆಯಲ್ಲ. ಈಗ ಸ್ವತಂತ್ರ ಬರ್ಲಿಕ್ಕೂ ಮುಂಚೆ ಹಬ್ಬಗಳೇನಕ್ ಮಾಡ್ತಿದ್ರು, ಅವತ್ತಿಗೆ ಬ್ರಿಟಿಷರು ಹಿಂದೂ ಮುಸಲ್ಮಾನ ಕ್ರೈಸ್ತ ಅಂತ ನೋಡ್ತಿರ್ಲಿಲ್ಲ. ಯಾರು ಜನ ಒಂದ್ ಕಡೆ ಗುಂಪು ಸೇರಬಾರ್ದು ಅನ್ನೋ ಒಂದೇ ಒಂದು ಇದ್ರಲ್ಲಿ ಅವ್ರು ಏನಾದ್ರು ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಧುಮುಕ್ಲಿಕ್ಕೆ ಡಿಸ್ಕಸ್ ಮಾಡ್ಲಿಕ್ಕೆ ಬರ್ತಿದಾರ ಅಂತ ಹೇಳಿ ಸೆಕ್ಷನ್ಗಳು 144 ಅವತ್ತಿನ ಕಾಲಕ್ಕೆ ಬ್ರಿಟಿಷ್ ಅವ್ರು ಹಾಕ್ತಿದ್ರು. ನಮ್ಮಲ್ಲಿ ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಇವರೆಲ್ಲ ಸಿಖ್ ಇವರೆಲ್ಲ ಏನ್ ಮಾಡ್ತಿದ್ರು, ಈಗ ಗಣಪತಿ ಹಬ್ಬ ಬರ್ತಿತ್ತು, ಅಲ್ಲೇನ್ ಮಾಡ್ತಿದ್ರು, ಒಂದಿಷ್ಟು ಜನ ಸೇರ್ಕೊಳ್ತಿದ್ರು, ಗಣಪತಿ ಬಪ್ಪ ಮೌರ್ಯ ಅಂತ ಹೇಳ್ತಾ ವೇನಲ್ಲಿ ಸ್ವಾತಂತ್ರ್ಯ ಹೋರಾಟಗಳು ಹೇಗೆ ಒಂದು ಸ್ಟಾರ್ಟ್ ಆಗ್ಬೇಕು, ಏನೇನ್ ಕಾರ್ಯಕ್ರಮ ಮಾಡ್ಬೇಕಂತ. ಅವಾಗ ಏನು ಇರಲಿಲ್ಲ, ಸ್ವಾತಂತ್ರ್ಯ ತಂದ್ಕೊಟ್ರು. ಇಲ್ಲಿ ನಾವು ಪ್ರತಿಯೊಬ್ಬರು ಭಾರತೀಯರಾಗಿ ಒಂದು ಬಿಜೆಪಿಯವರ ತಗೊಂಡ್ ಬಂದ್ರು, ಇಲ್ಲ ಕಾಂಗ್ರೆಸ್ ಅವರ ತಗೊಂಡ್ ಬಂದ್ರು ಅಂದಾಗ ಎಲ್ಲ ಒಂದ್ ಕಡೆ ತಪ್ಪಾಗ್ಬಿಡುತ್ತೆ. ಎಲ್ರು ಭಾರತಕ್ಕೆ ಅಂತಾನೆ ಮಾಡ್ತಿರೋದು. ಎಲ್ರು ನಮ್ಮ ಈಗ ಬೇರೆ ದೇಶದವ್ರು ಏನಾರು ನಮ್ನ ನೋಡ್ಬಿಟ್ರೆ ಅವ್ರು ಏನ್ ತಿಳ್ಕೊಳ್ತಾರೆ, ಅಯ್ಯೋ ಅವ್ರ ದೇಶದಲ್ಲೇ ಕಚ್ಚಾಟ ಇದೆ. ಇವಾಗ BK ಹರಿಪ್ರಸಾದ್ ಅವರು ಒಂದು ಪ್ರಚೋದನಕಾರಿಯಾದಂತ ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಗಲ್ಲಿಗಾದ್ರೂ ಏರಿಸಿ ಜೈಲ್ ಯಾರು ಏರಿಸ್ತಾರೆ? ಅದನ್ನ ನೀವ್ ಏನ್ ಹೇಳಕ್ ಹೊರಟಿದ್ದೀರಾ? ಒಂದು ಯಂಗ್ಸ್ಟರ್ಸ್ ಗಳು ಏನಂತ ಹೇಳ್ತಾರೆ, ನೀವು ಒಬ್ರು ಹಿರಿಯವರು, ಒಂದು ಪಕ್ಷದ ಅಧ್ಯಕ್ಷರಿದ್ದೀರಾ, ನೀವೇ ಆ ರೀತಿ ಹೇಳಿದಾಗ ನಿಮ್ ಕಡೆ ಕೆಳಗಡೆ ಇರೋರಿಗೆ ಒಂದು ಈಗ KS ನಿಸಾರ್ ಅಹಮದ್ ಅವರು ಎಂತ ಒಂದು ಜೋಗದ ಸಿರಿ ಬೆಳಕಿನಲ್ಲಿ ಏನ್ ಬರ್ದಿದ್ದಾರೆ, ಅಬ್ದುಲ್ ಕಲಾಂ ಇವ್ರನ್ನೆಲ್ಲ ನೋಡಿದ್ರೆ ನೀವು ದೇವ್ರುಗಳು ಅಂತಾನೆ ನೋಡೋದು. ಅವ್ರು ಆ ಜಾತಿಯವರು ಈ ಧರ್ಮದವರಲ್ಲ, ಇವ್ರು ಎಲ್ಲರೂ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟು ಹೋಗಿರೋಂಥವ್ರು. ಈ ನೀವೇ ಒಂದು ಹಿರಿಯ ಸ್ಥಾನದಲ್ಲಿ ಇದ್ದಾಗ ನೀವು ನೇಣ ಹಾಕಿ ನಾವು ಆಡೋದ
ಬೇಡ, ನಿಮ್ ಇಷ್ಟ. ನೀವು ಭಾರತೀಯರಾಗಿ ನೀವು ಭಾರತ ಮಾತೆಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದಾಗ ಜನರು ನೋಡ್ತಾರೆ, ಸತ್ಯತೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನಾನು ಎಲ್ಲಿಂದ ಬಂದು ಕೇಳಿಸ್ಕೊಳ್ಳೋಣ, ನಾನು ಏನು ಇಲ್ಲಿ ನನ್ನ ಪಕ್ಷ ಅದು ಇದು ಅಂತ ಮಾತಾಡ್ತಿಲ್ಲ. ಕುಮಾರಣ್ಣ ಅವರು ಹಾಗೆ ಹೇಳ್ತಿರೋದು ನೋಡಿ, ಒಂದು ಜನಗಣಮನ ಹೇಳ್ತಿರ್ತೀವಿ, ರೈತ ಗೀತೆ ಹೇಳ್ತಿರ್ತೀವಿ, ನಾಡ ಗೀತೆ ಹೇಳ್ತಿರ್ತೀವಿ, ಒಂದೇ ಮಾತರಂ ಹೇಳ್ತಿರ್ತೀವಿ. ಯಾರು ಇರ್ಲಿ, ಯಾವುದೇ ಸಮುದಾಯದವ್ರು ಇರ್ಲಿ ಮೇಡಮ್, ಓದ್ಬೇಕಾದ್ರೆ ಬರಬೇಕಾದ್ರೆ ಯಾರು ಏನು ಕಲ್ತ್ಕೊಂಡು ಇದ್ ಮಾಡಲ್ಲ. ರಾಜಕೀಯ ಲೇಪನ ಏನು ಕಚ್ಚುತ್ತೀರಾ? ಏನೋ ಒಂದ್ ನೋಡಿದಾಗ ಮಾಧ್ಯಮದಲ್ಲಿ ನೋಡ್ತಿದೀವಿ, ಆ ಡಿಸ್ಟರ್ಬ್ ಮಾಡಿದಾಗ ನನ್ಗೆಲ್ಲೊಬ್ಬ ಭಾರತೀಯನಾಗಿ ಯಾವುದೇ ಇರ್ಲಿ, ಯಾರೇ ಮಾಡ್ಲಿ, ಅದು ಯಾವುದೇ ಪಕ್ಷ ಹರ್ಟ್ ಆಗುತ್ತಲ್ವಾ, ಅದಕ್ಕೆ ಆ ಹೇಳಿಕೆ ಹೇಳಿರೋದು. ಹರ್ಟ್ ಆಗ್ಬಾರ್ದು, ಎಲ್ರು ನಾವು ಭಾರತೀಯರು ಅಂತ ಹೋಗ್ಬೇಕು ಹೊರತು ಪಕ್ಕದ ರಾಷ್ಟ್ರಕ್ಕೆ ಏನಾದ್ರೂ ಬೈ ಮಿಸ್ಟೇಕ್ ಫಿಂಗರ್ ಟಿಪ್ ಇನ್ಫಾರ್ಮೇಶನ್ ಗಳಿರುತ್ತೆ. ಸ್ಮಿತಾ ಮೇಡಮ್, ನಾವ್ ಈ ರೀತಿ ಏನಾದ್ರೂ ನಮ್ಮಲ್ಲೇ ರಾಜಕೀಯವಾಗಿ ಇಷ್ಟೇ ಚರ್ಚೆ ಮಾಡೋಣ, ನಮ್ಮಲ್ಲಿ ಏನಾದ್ರೂ ಕಿತ್ತಾಟ ಬಂದ್ಬಿಟ್ರೆ ಏನ್ ಅನ್ಕೊಂತಾರೆ ಮೇಡಮ್. ಇನ್ನೊಂದು ಅದ್ರ ಜೊತೆ CWC ಮೀಟಿಂಗ್ ಹೋಗಿದಾರಲ್ಲ ಮೇಡಮ್, ನಮ್ಮ ವಿಧಾನಸಭೆ ಅಧಿವೇಶನ ನಡೀತಿದೆ, ಪ್ರಥಮ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ನಿಜವಾಗ್ಲೂ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ಬರ ತಾಲೂಕುಗಳನ್ನ ನೀವು ಅದನ್ನ ಘೋಷಿಸಬೇಕಾಗಿತ್ತು. ನೀವು ಅದನ್ನ ಬಿಟ್ಟು 3 ದಿನ ಕಾಲಹರಣ ಮಾಡಿದಿರಾ ಅಂದ್ರೆ ಹೊಸದಾಗಿ ಬಂದಿರೋಂತ ಮುಖ್ಯಮಂತ್ರಿಗಳಿಗೆ ನನ್ನದೊಂದು, ನನ್ನ ಪಕ್ಷದ ಪರವಾಗಿ ಧಿಕ್ಕಾರ ಹೇಳ್ತೀನಿ. ಅವ್ರು ಹೇಳ್ಬೋದಾಗಿತ್ತು. ನೀವು ಚರ್ಚೆ ಮಾಡೋ ವಿಚಾರಗಳು ಸಾಕಷ್ಟಿತ್ತು, ಅದನ್ನ ಬಿಟ್ಬಿಟ್ಟು ಒಂದೇ ಮಾತು ಯಾಕೆ ತಗೊಳ್ಬೇಕಿತ್ತು? ಒಂದೇ ಮಾತು. ನಾನು ಇಲ್ಲಿ ವಿಧಾನಸಭೆ ಅಧಿವೇಶನ ನಡೀತಿದೆ, ತುಂಬಾ ಕಷ್ಟದಲ್ಲಿದೆ. ಇಲ್ಲಿ ನೈಸ್ ವಿಚಾರದಲ್ಲಿರ್ಬೋದು, ಬಿಡದಿ ವಿಚಾರದಲ್ಲಿರ್ಬೋದು, ಬರ ವಿಚಾರದಲ್ಲಿರ್ಬೋದು, ವಾಲ್ಮೀಕಿ ಹಗರಣ, ಪ್ರತಿಯೊಂದು ಗೊಂದಲಗೂಡಾಗಿದೆ. ಪ್ರಪ್ರಥಮ ಬಾರಿಗೆ ನಾನೊಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲಿ ನಾನು ನನ್ನ ಪಕ್ಷದ ಪರವಾಗಿ ನಾನು ಅಲ್ಲಿ ಫೇಸ್ ಮಾಡಬೇಕು, ನಾನು ಬರ್ಲಿಕ್ಕಾಗಲ್ಲ ಅಂದಿದ್ರೆ ನೀವು ದೊಡ್ಡವರಾಗ್ತಿದ್ರಿ. 3 ದಿನ ಕಾಲಹರಣ ಮಾಡಿದ್ರೆ ಏನಿಲ್ಲ ಮೇಡಮ್. ಸರಿ, ಆಯ್ತು. ದೊಡ್ಡೇರಿ ಅವರೇ, ಈ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಂದೇ ಮಾತ್ರ ಪೂರ್ಣ ಗೀತೆ ಬಗ್ಗೆ ಒಂದೇ ರೀತಿಯ ನಿಲುವಿಲ್ವಾ ಅಂತ ಹೇಳಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪೂರ್ತಿ ಗೀತೆ ಹಾಕಿದ್ರಪ್ಪ. DK ಶಿವಕುಮಾರ್ ಅವರು ಲಿಪ್ಸಿಂಕ್ ಮಾಡ್ತಿದ್ರು ಅಥವಾ ಹಾಡ್ತಿದ್ರೆ ನಮಗೆ ಗೊತ್ತಿಲ್ಲ, ಸೌಂಡ್ ಕೇಳಿಸಿಲ್ಲ, ಅವ್ರಿಗೆ ಅಬ್ಜೆಕ್ಷನ್ ಇಲ್ಲ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದಾನೇ CM ಆಗಿರೋರು ಇವಾಗ ಕರ್ನಾಟಕಕ್ಕೆ. ಕೇರಳದಲ್ಲಿ ನೀವು ಹಾಡೋದೇ ಇಲ್ಲ, ಗೋವಾದಲ್ಲಿ 2 ಸ್ಟ್ಯಾನ್ಸಾ ಹಾಡ್ತೀರಿ ಅಂದ್ರೆ ನಿಮ್ಮಲ್ಲೇನೆ ಗೊಂದಲ ಇರುವಾಗ ದೇಶದ ಜನ, ನೀವೇನ್ ಹೇಳ್ತಿದ್ರಿ, ದೇಶದ ಜನರ ನಾಡಿ ಮಿಡಿತಕ್ಕೆ ನಾವು ಸ್ಪಂದಿಸ್ತಿದೀವಿ. ಯಾವ್ದಪ್ಪ ಸ್ಪಂದನೆ? 2 ಸ್ಟ್ಯಾನ್ಸಾನ ಅಥವಾ ಹಾಡೋದೇ ಇಲ್ಲ ಅನ್ನೋದಾ, ಅಥವಾ DK ಶಿವಕುಮಾರ್ ಅವ್ರ ರೀತಿಯಲ್ಲಿ ಪೂರ್ತಿ ಹಾಡಿದ್ರು ಪ್ರಾಬ್ಲಮ್ ಇಲ್ಲ, ಯಾವ್ದು ಕಾಂಗ್ರೆಸ್ ನ ನಿಲುವು ಅಂತ? ಅಲ್ಲ, ಮೊದಲನೇದಾಗಿ ಒಂದು ವಿಚಾರ ದಯವಿಟ್ಟು ಸ್ಮಿತಾ ರಾಜ್ಯದ ಜನತೆಗೆ ಮಾಹಿತಿ ಕೊಡೋಣ. ಈಗ 2 ಸ್ಟ್ಯಾನ್ಸ್ ಆಡಿದ್ರೆ ಮಾತ್ರ ಏನು ದೇಶ ವಿರೋಧಿಗಳು, 6 ಸ್ಟ್ಯಾನ್ಸ್ ಆಡಿದ್ರೆ ದೇಶಭಕ್ತರ ಆಗಿದ್ರೆ ಇವರು 100 ವರ್ಷ ಯಾಕೆ ಸುಮ್ಮನೆ ಕೂತಿದ್ರು ಕಡಲೆ ಬೀಜ ತಿನ್ಕೊಂಡು? ಕಳೆದ 12 ವರ್ಷದಿಂದ ಪ್ಲೀಸ್, ಕಳೆದ 12 ವರ್ಷದಿಂದ ಅಧಿಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರಾಗಿರ್ಬೋದು, ಮಾನ್ಯ ಅಮಿತ್ ಶಾ ಅವರಾಗಿರ್ಬೋದು, ಏನ್ ಕೆಮ್ಮೆ ಕಾಯ್ತಾ ಇದ್ರ? ಅದ್ರ ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, 2 ಸ್ಟ್ಯಾನ್ಸ್ ಆಡಿದ್ರೆ ವಿರೋಧಿಗಳು, ದೇಶ ವಿರೋಧಿಗಳು, 6 ಸ್ಟ್ಯಾನ್ಸ್ ಆಡಿದ್ರೆ ದೇಶಭಕ್ತರು ಅಂತಾರಲ್ಲ, ಇದಕ್ಕೆ ಕೇಳ್ತಾ ಇದ್ದು ರಾಜಕೀಯ ಲೇಪನ. ಸೊ ನಾವ್ ಹೇಳ್ತಾ ಇರ್ತಕ್ಕಂಥದ್ದೇನು, ನಾವು ಯಾವುದೇ ಜಾತಿ, ಧರ್ಮ, ಭಾಷೆ ಅಲ್ಲ, ಭಾರತ ಎನ್ನುವ ಪರಿಕಲ್ಪನೆಗೆ ಕಾಂಗ್ರೆಸ್ ನಿಂತಿರೋದು. ಆ ಭಾರತ ಎನ್ನುವ ಪರಿಕಲ್ಪನೆಗೆ ಒಂದೇ ಮಾತರಂ ಗೀತನ 2 ಸ್ಟ್ಯಾನ್ಸ್ ಆಡಿರತಕ್ಕಂಥದ್ದು. ಸೊ ಇವತ್ತು ಕೂಡ ಜನರ ನಾಡಿ ಮಿಡಿತ ಸೇರ್ಕೊಂಡು ನಾವು ಅಲ್ಲಿ ಎಲ್ಲಾ ಭಾಷೆಯವರು ಇದ್ರು, ಎಲ್ಲಾ ಧರ್ಮದವರು ಇದ್ರು, ಯಾರು CWC ಅವಾಗ್ಲೂ ಇದ್ರು, ಇವಾಗ್ಲೂ ಇದ್ದಾರೆ. ಅವಾಗ್ಲೂ ತೀರ್ಮಾನ ತೆಗೆದುಕೊಂಡಿದ್ದು ದೇಶದವಾಗಿ, ಭಾರತ ಒಂದು ಹೆಮ್ಮೆಯ ದೇಶವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ನಾವು. ಇವಾಗ್ಲೂ ಕೂಡ ಒಂದು ಭಾರತ ಒಂದು ಹೆಮ್ಮೆಯ ದೇಶವಾಗಿ ಎಲ್ಲಾ ಧರ್ಮದ, ಎಲ್ಲಾ ಜಾತಿಯ, ಎಲ್ಲಾ ಭಾಷೆಯ ಜನರಿರ್ತಕ್ಕಂಥ CWC ನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. 1937 ಅಲ್ಲಿ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡೋಣ. ಹಾಗಾದ್ರೆ ಎರಡೇ ಸ್ಟ್ಯಾನ್ಸ್ ಆಡಿದ್ರೆ ದೇಶ ವಿರೋಧಿಗಳು ಅಂತ ಹೇಳಿ ಕೇವಲ ರಾಜಕೀಯ ಲಾಭ ಪಡೆಯಲು ಡ್ರಾಮಾ, ಹೊಸ ಲಾ ಆದ್ರೂ ಕೇಳಿಸ್ಕೊಂಡ್ವಿ ತಾಳ್ಮೆಯಿಂದ. ರಘುದೊಡೇರಿ ಸರ್, ವಿತ್ ಆಲ್ ದ ರೆಸ್ಪೆಕ್ಟ್, ನಾನು ಈ ರೀತಿ ಪ್ರಶ್ನೆ ಕೇಳಲಿಕ್ಕೆ ನನಗೆ ಆದ ಅಳುಕಿದೆ, ಬಟ್ ನೀವು ಏನ್ ತಪ್ಪು ಅಂತ ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ 3 ಬಣ್ಣ, ಒಂದು ಅಶೋಕ ಚಕ್ರ ಇದೆ. ನನಗೆ ಸ್ಯಾಫ್ರಾನ್ ಕಲರ್ ಕಂಡ್ರೆ ಆಗೋದಿಲ್ಲ, ನಾನು ಹಸಿರು ಮತ್ತೆ ಬಿಳಿ ಬಣ್ಣ ಮಾತ್ರ, ನಾನೇನ್ ರಾಷ್ಟ್ರದ್ರೋಹಿನ? ಅದೆರಡು ಬಣ್ಣಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ನಮ್ಮ ನ್ಯಾಷನಲ್ ಎಂಬ್ಲಮ್ಸ್ 4 ಸಿಂಹಗಳಿದೆ, ಅದ್ರಲ್ಲಿ ನಾನು 3 ಮಾತ್ರ ಗೌರವಿಸ್ತೀನಿ, 1 ನನಗಿಷ್ಟ ಇಲ್ಲ. ಇದು ಯಾವ ಲಾಜಿಕ್ ಸರ್? ಈಗ 6 ಸ್ಟ್ಯಾನ್ಸಾಗಳನ್ನ ಓದಬೇಕು ಅಂತ ಹೇಳಿ ಬಿಲ್ ಪಾಸ್ ಮಾಡಿ ಕಾನೂನು ಮಾಡಾದ್ಮೇಲೆ ಅದು ಕಾನೂನು ಎಲ್ಲರೂ ಪಾಲನೆ ಮಾಡಬೇಕಾಗಿರೋದು. ಇದಾದ್ಮೇಲೂ ಕೂಡ 2 ಮಾತ್ರ ಆದ್ರೆ ದೇಶಭಕ್ತನ, 4 ಮಾತ್ರ ನನಗೆ ಗೊತ್ತಿಲ್ಲ. ಜನ ಒಪ್ಪೋದು ನೋಡಿ. ಏನು ರಾಷ್ಟ್ರ ಧ್ವಜದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಏನು ರಾಷ್ಟ್ರ ಧ್ವಜ 3 ಬಣ್ಣ ಮತ್ತೆ ಅಶೋಕ ಚಕ್ರ ಇದೆ, ಅದರ ನಡುವೆ ಚಡ್ಡಿ ಹಾಕ್ಬಿಟ್ಟು, RSS ಚಡ್ಡಿ ಹಾಕ್ಬಿಟ್ಟು ಮಾಡಿಫೈ ಮಾಡಿದ್ರೆ ಆಗ ನಮ್ಗೆ ಅಬ್ಜೆಕ್ಷನ್ ಇದೆ. ಆ ಚಡ್ಡಿ ಯಾಕೆ ಹಾಕಿದ್ರಿ ಅಂತ ಮೂಲ ರಾಷ್ಟ್ರ ಧ್ವಜ ಏನಿದೆ, ಮೂಲ ರಾಷ್ಟ್ರ ಧ್ವಜ ಏನಿದೆ ಅದಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ, ಈಗಲೂ
ಇರ್ತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ಚಡ್ಡಿ ಮಾಡಿ ಹೊಸದಾಗಿ ಮಾತಿನ ಬರದಲ್ಲಿ ರಾಷ್ಟ್ರಧ್ವಜದಲ್ಲಿ ಒಂದು ಚಡ್ಡಿ ಬರುತ್ತೆ ಅಂತ ಹೇಳ್ತೀರಲ್ಲ, ಚಡ್ಡಿಗಳು ಅವ್ರಿಗೆ ಕೇಸ್ ಬಿದ್ರೆ ನಮ್ಮ ಮೇಲೆ ಬೀಳತ್ತೆ. ನಾವು ಪ್ರೋಗ್ರಾಮ್ ನ ಶುರುವಲ್ಲೂ ಹೇಳಿದೀವಿ, ಇಲ್ಲಿ ಬರುವವರದು ವೈಯಕ್ತಿಕ ಹೇಳಿಕೆ ಅಂತ ಹೇಳಿ. ರಘು ದೊಡ್ಡೇರಿ ಅವರು ರಾಷ್ಟ್ರೀಯ ಧ್ವಜದ ಬಗ್ಗೆ, ಆ ರಾಷ್ಟ್ರ ಧ್ವಜದ ಬಗ್ಗೆ ಕೊಟ್ಟ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ. ಇದನ್ನ ಚಾನೆಲ್ ಎಂಡೋರ್ಸ್ ಮಾಡೋದಿಲ್ಲ. ಎನಿವೆ, ಅಶೋಕ್ ಗೌಡ್ರು 30 ಸೆಕೆಂಡ್ ಒಂದ್ ಮಿನಿಟ್ ಅಲ್ಲಿ ಮುಗಿಸ್ತೇನೆ ನೋಡಿ. ಫಸ್ಟ್ ರವೀಂದ್ರನಾಥ್ ಟಾಗೂರ್ ಅವ್ರ ಬಗ್ಗೆ ಪ್ರತಿ ಸತಿನೂ ಹೇಳ್ತಿದ್ದಾರೆ. ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, 6 ಸ್ಟ್ಯಾನ್ಸನ ನಾವು ಒಪ್ಕೊಳ್ತಾ ಇದ್ದೇವೆ. ಅಕಸ್ಮಾತ್ ಯಾರಿಗಾದ್ರು ಅಬ್ಜೆಕ್ಷನ್ ಇದ್ರೂ ಸಹ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿರ್ತಕ್ಕಂಥದ್ದು. ಯಾವಾಗ ಅಂತ ಹೇಳಿದ್ರೆ 1943 ನಲ್ಲಿ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತು. ಡೇಟು ನಾನು ಮಿಸ್ ಮಾಡಿ ಇನ್ನೊಂದ್ಸತಿ ಹೇಳ್ತೇನೆ. ಹಾಗೆ ಗಾಂಧಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜೈ ಹಿಂದ್ಗಿಂತ ಒಂದೇ ಮಾತರಂ ಅಂತಕ್ಕಂಥ ಪದ ಏನಿದೆ ಇದು ಸರಿಯಾಗಿರ್ತಕ್ಕಂಥದ್ದು ಅಂತ ಹೇಳಿ 1946 ನಲ್ಲಿ ಹೇಳಿರ್ತಕ್ಕಂಥದ್ದು ಒಂದೊಂದು ಮಾತು. ಆಮೇಲೆ ಪ್ರತಿ ಸತಿನೂ ಸಹ ಈ ರಘು ದೊಡ್ಡೇರಿ ಅವರು ಏನ್ ಸುಳ್ಳು ಹೇಳ್ಕೊಂಡು ಹೋಗ್ತಿದ್ದಾರೆ ನೋಡಿ. ಯಾಕೆ 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 ಅಂತ ಕೇಳ್ತಿದ್ದಾರೆ. ಯಾಕೆ 2026 ಫೆಬ್ರವರಿನಲ್ಲೇನೆ ಲಾ ಪಾಸ್ ಆಯ್ತು, ಅದಕ್ಕಿಂತ ಹಿಂದೆ 12 ವರ್ಷ ಯಾರಪ್ಪ 12 ವರ್ಷ ನಾವು ಸರ್ಕಾರ ಇತ್ತು, ಯಾಕೆ ಪಾಸ್ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ. ಇಟ್ಸ್ ವೆರಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. 2017 ಮೆಡ್ರಾಸ್ ಹೈಕೋರ್ಟ್, 2022 ಡೆಲ್ಲಿ ಹೈಕೋರ್ಟ್ ಮೇಲೆ ಆರ್ಡರ್ ಬಂದ ಮೇಲೆ ವೆರಿ ಕ್ಲಿಯರ್ ಕಟ್ ಆಗಿ ಲಾ ಮಾಡಲೇಬೇಕಿತ್ತು. ಅಂತಹ ನೀವು ಒಂದ್ ನಿಮಿಷ ತದನಂತರದಲ್ಲಿ ಮದ್ರಾಸ್ ಹೈಕೋರ್ಟ್ ರಿಸಲ್ಟ್ ಬಂದಾಗ ಜಡ್ಜ್ಮೆಂಟ್ ಬಂದಾಗ ಮಾಡಲಿಲ್ಲ. ಬಿಜೆಪಿಗೆ ದೇಶದ ಯುವಕರು ಚೀಮಾರಿ ಆಗ್ತಾ ಇದ್ದಾರೆ. ನಿಮ್ಮನ್ನ ದೇಶ ಬಿಟ್ಟು ಹೊರಗಡೆ ತಳ್ಳಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಬುರುಡೆ ಬಿಡೋದ್ ಬಿಡ್ರಿ. ಅಲ್ಲ ಬುರುಡೆ ಅಲ್ಲ, ಮೂಲ ಸಾಂಗ್ಗೆ ನೀವು ಯಾಕೆ ಕಥೆ ಆಗ್ತಾ ಇದ್ದೀರಿ? ರಾಷ್ಟ್ರಗೀತೆಗೂ ಕಥೆ ಆಗ್ತೀರಾ ನೀವು? RSS ಮಿಕ್ಸ್ ಮಾಡ್ತೀರಿ. ಮೂಲ ರಾಷ್ಟ್ರಗೀತೆ ಅದಕ್ಕೆ RSS ನೀವು ದೇಶದ ಫ್ಲಾಗ್ ಮಾಡಿಫೈ ಮಾಡ್ತೀರಿ. ಸುಳ್ಳು ಯಾಕೆ ಅಂತ ಹೇಳಿದ್ರೆ ಮೂಲ ಇರ್ತಕ್ಕಂತಹದೇ 6 ಸ್ಟ್ಯಾನ್ಸನ. ಬಂಕಿಂ ಚಂದ್ರ ಚಾಟರ್ಜಿ ಅವರು ಕ್ಲಿಯರ್ ಕಟ್ ಆಗಿ ಏನಂತ ಬರೆದಿದ್ದಾರೆ. 100 ವರ್ಷ ಯಾಕೆ ಸುಮ್ಮನೆ ಯಾರ್ರಿ ಒಂದ್ ನಿಮಿಷ ರಾಜೇಂದ್ರ ಪ್ರಸಾದ್ ಅವರು 1950 ನಲ್ಲಿ ಹೇಳಿದ್ದಾರೆ, ಇದು ಯು ಹ್ಯಾವ್ ಟು ಸಿಂಗ್ ಅಂತ ಹೇಳಿ. ಆವತ್ತಿನ ಸರ್ಕಾರಗಳು Nobody is forcing you to sing. ಕೇಳ್ತಿರೋದೇನು ಗೌರವ ಕೊಡಿ ಅಂತ ಅಷ್ಟೇ. ನಮ್ಮ ರಿಪಬ್ಲಿಕ್ ವಾಹಿನಿ ಮೂಲಕ ರಜಾಕ್ ಅವ್ರ ಪ್ರಕಾರ ಇವಾಗ ನಾವು ಕೇಳಿಸ್ಕೊಂಡಿದೀವಿ. ನೀವು ಮಾತಾಡಿದ್ರಿ ಕೇಳಿಸ್ಕೊಂಡಿದ್ದೀವಿ. ರಜಾಕ್ ಅವರು ಹಾಗೆ ನನ್ನನ್ನು ಮಾತ್ರ ಫ್ರೇಮ್ ಮಾಡಿಡಿ. ರಜಾಕ್ ಅವರೇ, ಮತ್ತೊಮ್ಮೆ ನಮ್ಮ ರಿಪಬ್ಲಿಕ್ ವಾಹಿನಿ ಮೂಲಕ ಇಡೀ ಜನರಿಗೆ, ಎಸ್ಪೆಷಲಿ ಮುಸಲ್ಮಾನರಿಗೆ ಹೋಗ್ಲಿ ಈ ವಿಚಾರ ಅನ್ನೋ ಕಾರಣ ಕೇಳ್ತಿದ್ದೀನಿ. ನೋಬಡಿ ಇಸ್ ಫೋರ್ಸಿಂಗ್ ಟು ಸಿಂಗ್. ಹಾಡು ಹೇಳಲೇಬೇಕು ಅಂತ ಹೇಳಿ ಯಾವ ಕಾನೂನು ಕೂಡ ಕಡ್ಡಾಯ ಮಾಡ್ತಾ ಇಲ್ಲ. ಗೌರವ ಸಮರ್ಪಿಸಿ ಎಂದು ಮಾತ್ರ. ಏನಿವೆ ರಜಾಕ್ ಅವರಿಗೆ ಪ್ರಶ್ನೆ. ರಜಾಕ್ ಅವರೇ, ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಕರೆಕ್ಟ್ ಮಾಡಿ. ನಾನು ಇದ್ರ ಬಗ್ಗೆ ಹುಡುಕ್ತಾ ಇದ್ದಾಗ ಸಿಕ್ಕಿದ್ದು ಮೌಲಾನಾ ವಹೀದುದ್ದೀನ್ ಖಾನ್ ಅನ್ನೋರು ಹೇಳಿರೋದು. ಹಬ್ ಅಲ್ ವತನ್ ಮಿನ್ ಅಲ್ ಇಮಾಮ್ ಅಂತಂದ್ರೆ ನಿನ್ನ ತಾಯಿಯನ್ನ ಇಮಾನ್. ಸರ್ ಅದೇ ನಾನು ಅದಕ್ಕೆ ಹೇಳಿದೆ, ನನ್ನ ಪ್ರೊನೌನ್ಸಿಯೇಷನ್ ಉರ್ದು ಗೊತ್ತಿಲ್ಲ, ಕನ್ನಡ ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ನಿಮ್ಮ ಆಯ್ತು ಅರಬಿಕ್ ನನಗೆ ಗೊತ್ತಿಲ್ಲ, ಕನ್ನಡ ನನಗೆ ಗೊತ್ತಿದೆ. ಹೀಗಾಗಿ ಕೇಳ್ತಿದ್ದೀನಿ. ಇದರ ಅರ್ಥ ಹುಡುಕ್ದಾಗ ಈ ನೀನ್ ಇರ್ತಕ್ಕಂತ ಭೂಮಿಯನ್ನ, ನೀನ್ ಇರ್ತಕ್ಕಂತ ದೇಶವನ್ನ ನಿನ್ನ ತಾಯಿಯಷ್ಟೇ ನೀನ್ ಪ್ರೀತಿ ಮಾಡಬೇಕು. ಅವರೇ ಹೇಳಿರೋದು ಸರ್. ಈಗ ನನಗೆ ನನ್ನ ಕೋಟ್ ಅಲ್ಲ ಸರ್, ಇದು ಮೌಲಾನಾ ವಹೀದುದ್ದೀನ್ ಖಾನ್ ಅವರ ಕೋಟು. ಅವ್ರು ಮೌಲಾನಾ ಅನ್ನೋ ಕಾರಣಕ್ಕೆ ಒಬ್ಬ ವ್ಯಾಲಿಡ್ ಇರಬಹುದು ಅವರ ಹೇಳಿಕೆ ಅನ್ನೋ ಕಾರಣಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ. ದೇಶವನ್ನ ತಾಯಿಗೆ ಕೊಟ್ಟಷ್ಟೇ ಗೌರವದಿಂದ ನೋಡು ಅಂತ ಹೇಳಿ. ಹಂಗಾರೆ ಅವ್ರು ತಪ್ಪು ಹೇಳಿದ್ದಾರೆ, ಮೌಲಾನಾ ತಪ್ಪು ಹೇಳಿದ್ದಾರೆ. ಸರಿ, ಮುಂದುವರಿಸಿ. ಸರ್ ಅವ್ರು ಹೇಳಿದ್ದನ್ನೇ ಗೂಗಲ್ ಅಲ್ಲಿ ಅವರ ಫೇಸ್ಬುಕ್ ನ 1 minute 43 seconds ನ ವಿಡಿಯೋ ಇದೆ. ರಜಾಕ್ ಅವ್ರ ಪ್ರಕಾರ ಅದು ತಪ್ಪು, ನನ್ನ ಪ್ರಕಾರ ನಾನು ಹೇಳ್ತಿರೋದು ಕರೆಕ್ಟ್. ಮುಂದುವರಿಸಿ. ದೇಶ ಹುಬ್ಬಲ್ ವತನ್ ಅಂತ ಹೇಳಿದ್ರೆ ದೇಶಕ್ಕೆ ನಿಮ್ಮ ಪ್ರೇಮ. ಮಿನಲ್ ಈಮಾನ್ ಅಂದ್ರೆ ನಿನ್ನ ಧರ್ಮ. ಈ ಯಾವ ದೇಶದಲ್ಲಿ ಇರ್ತೀರೋ ಆ ದೇಶಕ್ಕೆ ಪ್ರೀತಿಸುವುದು ನಿಮ್ಮ ಧರ್ಮ. ಅರ್ಥ ಆಯ್ತಾ? ಅಲ್ಲಿ ತಾಯಿ, ಇಸ್ರೇಲ್ ತಂದೆ, ಯಾರ್ಯಾರೋ ಮಕ್ಕಳು
ಅದೆಲ್ಲ ಏನು ಇಲ್ಲ. ದೇಶಕ್ಕೆ ಗೌರವ ಕೊಡುವಂತ ದೇಶಕ್ಕೆ ಗೌರವ ನಾವು ಕೊಟ್ಟು ಈ ರಾಷ್ಟ್ರೀಯ ದೇಶಕ್ಕೋಸ್ಕರ ಚಿಹ್ನೆಗಳಿಗೆ, ಈ ಭೂಮಿಗೋಸ್ಕರ ಗೌರವಕ್ಕೆ ರಕ್ತ ಕೊಟ್ಟಿದ್ದೀವಿ, ಪ್ರಾಣ ಕೊಟ್ಟಿದ್ದೀವಿ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಪರಸ್ಪರ ಮಹಾತ್ಮ ಗಾಂಧಿ ರಾಷ್ಟ್ರಪಿತಾರವರ ಕರೆಗೆ ಸ್ಪಂದಿಸಿ ಅವ್ರ ಜೊತೆ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ಹಾಗಾದ್ರೆ ಒಂದೇ ಮಾತರಂ ರಾಷ್ಟ್ರೀಯ ಗೀತೆಗೂ ಕೂಡ ಗೌರವ ಕೊಡೋದು ಮುಸ್ಲಿಂ ಧರ್ಮದ ಪ್ರಕಾರ ಅಪಚಾರ ಅಲ್ಲ, ಗೌರವಿಸ್ತಾನೆ. ಥ್ಯಾಂಕ್ ಯು ಸೋ ಮಚ್. ಇದು ಬೇಕು ನಮ್ಗೆ, ಈ ಉತ್ತರ ಬೇಕು. ಅದರಲ್ಲಿ ನಂಬಿಕೆ ಇಲ್ಲ, ಸಾರ್ಥಕ ನಮ್ಮ ಪ್ರಕಾರ. ಅದನ್ನ ಹಾಡಲ್ಲ, ನಾವು ಅದನ್ನ ಹೇಳಲ್ಲ. ನಾವು ಒಂದೇ ಒಂದು ದೇವರಲ್ಲಿ ವಿಶ್ವಾಸ ಇಟ್ಟಿರೋರು. ನೀವು ಗಿಡಕ್ಕೂ ಪೂಜಿಸ್ತೀರಾ, ಬೆಟ್ಟಕ್ಕೂ ಪೂಜಿಸ್ತೀರಾ, ನದಿಯನ್ನು ಪೂಜಿಸ್ತೀರಾ, ಅದರಲ್ಲಿ ನೀವು ಭೂಮಿಯನ್ನು ಗೌರವಿಸ್ತೀರಿ. ಮೇಡಮ್, ಹಿಂದೂಗಳ ಮೇಡಮ್ ನಾನು ಟೀಕೆ ಮಾಡ್ತಿಲ್ಲ ಮೇಡಮ್, ಗೌರವಿಸ್ತಾ ಇದ್ದೀನಿ. ಭೂಮಿ ಅಷ್ಟೇ ಅಲ್ಲ, ಭಾಷೆಗೂ ತಾಯಿ ಭುವನೇಶ್ವರಿ ಅಂತ ಪೂಜಿಸ್ತೀರಾ. ಯಾವತ್ತಾದ್ರೂ ಯಾರಾದ್ರೂ ನಿಮಗೆ ಅಭ್ಯಂತರ ಮಾಡಿದಾರ? ನಾವ್ ಯಾವತ್ತಿಗೂ ಅದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಿದೀವ. ನೀವು ಮಾಡ್ರಿ, ನಿಮ್ಮ ಧರ್ಮ ನಿಮಗೆ ಪ್ರಿಯವಾದದ್ದು, ನಮ್ಮ ಧರ್ಮ ನಮಗೆ ಪ್ರಿಯವಾದದ್ದು. ಅಲ್ಲಿಗೆ ಅಮೃತೇಶ್ ಸರ್, ನನ್ನ ಹತ್ರ ಇರೋದೇ 30 ಸೆಕೆಂಡ್. ಅಲ್ಲಿಗೆ ಹರಿಪ್ರಸಾದ್ ಅವರ ಹೇಳಿಕೆಯ ಪ್ರಕಾರ ನಾವು ಒಂದೇ ಮಾತರಂ ಹೇಳೋದಿಲ್ಲ ಅಂದ ಮಾತ್ರಕ್ಕೆ ನಮಗ್ ಜೈಲಿಗಟ್ತಾರೆ, ಫಾಸಿಗೆ ಅಶ್ವಿನ್ ಅವರು ನೆನಪು ಮಾಡಿದ ಹಾಗೆ ನಮಗೆ ನೇಣಿಗೆ ಹಾಕ್ಬಿಡ್ತಾರೆ ಅನ್ನೋ ರೀತಿಯಲ್ಲಂತೂ ಎಲ್ಲೂ ಕಾನೂನಲ್ಲಿ ಇಲ್ಲ. ಅದು ಒಂದು ಮಾತ್ರ ಹೇಳಬಹುದು, he has to face the legal consequences ಡೈರೆಕ್ಟ್ ಆಗಿ. ಯಾಕಂದ್ರೆ ಇಟ್ ಈಸ್ ಎ ಡಾಕ್ಯುಮೆಂಟ್. ಅದರಿಂದ ನಾವು ಎರಡೇ ಪದ ಪಾಕಿಸ್ತಾನ ಜಿಂದಾಬಾದ್ ಅಮೆಂಡ್ಮೆಂಟ್ ಪಾಕಿಸ್ತಾನ ಜಿಂದಾಬಾದ್ ನೋಡ್ಬೇಕಿದನ್ನ 86% ಜನಕ್ಕೆ ರಘು ದೊಡ್ಡೇರಿ ಅವರೇ 86% ಜನಕ್ಕೆ ಅನ್ನಿಸ್ತಾ ಇದೆ ಒಂದೇ ಮಾತರಂನ ಕೇವಲ 2 ಚರಣಗಳನ್ನ ಹಾಡ್ತೀವಿ ಅನ್ನೋ ಕಾಂಗ್ರೆಸ್ನ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ನೀವಾಗ್ಲೇ ಹೇಳಿದಾಗೆ ದೇಶದ ಜನರ ನಾಡಿ ಮಿಡಿತದ ಪ್ರಕಾರ ನಿರ್ಧಾರ ಸಿಡಬ್ಲ್ಯೂಸಿ ಅದು ಸುಳ್ಳು ಅಂತ ನಮ್ಮ ವೀಕ್ಷಕರು ಹೇಳ್ತಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳಾಗತ್ತಾ ಅಥವಾ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಬದಲಾಗತ್ತಾ ನಾವು ಕಾದು ನೋಡೋಣ. ಆ ರೀತಿ ಅವಕಾಶ ಕೊಡೋಕೆ ಭಾರತೀಯ ಸ್ಕೂಲ್ಗಳಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ರಿಗೂ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಆಲೂ, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್.